ಸೌಲನ ಮೇಲೆ ಹೋರಾಡು, ಆ ದುರಾತ್ಮನ ಮೇಲೆ ಹೋರಾಡಿ ನನಗೆ ನ್ಯಾಯ ಕೊಡುವಂತ ದೇವರಿಗೆ ಒಪ್ಪಿಸ್ತಾನೆ. ಆಗ ದೇವರಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಆಯ್ತಾ? ಎಲ್ಲಿ ಹಾಲೆಲೂಯ? ಅದೇ ಗೆಲ್ತೀರಾ ದೇವರಿಲ್ಲ ಅಂತ? ದೇವರಿಲ್ಲ ಅಂದಿದ್ರೆ ಇವತ್ತು ನಮಗೆ ಊಟ ಇಲ್ಲ, ದೇವರಿಲ್ಲ ಅಂದಿದ್ರೆ ಇವತ್ತು ನಮಗೆ ಜೀವ ಇಲ್ಲ, ದೇವರಿಲ್ಲ ಅಂದಿದ್ರೆ ಇವತ್ತು ನಮಗೆ ಐಶ್ವರ್ಯ ಇಲ್ಲ, ದೇವರಿಲ್ಲ ಅಂದಿದ್ರೆ ಇವತ್ತು ನಮ್ಮ ಹತ್ರ ಹಣ ಇಲ್ಲ. ಎಸ್, ಒಪ್ಕೊಳ್ತೀರಾ? ಆಗ ದೇವರು ಇಲ್ಲ ಅಂತ ಅವನು ತಿಳ್ಕೊಂಡಿದ್ರೆ ಅವತ್ತು ಸೌಲನಲ್ಲಿರೋ ದುರಾತ್ಮ ದಾವೀದನನ್ನ ಕೊಳ್ತಾ ಇತ್ತು. ಅವನು ದೇವರಿದ್ದಾನೆ ಅಂತ ಪ್ರೂಫ್ ಮಾಡ್ದ, ದೇವರ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟ. ನಿನ್ನ ನಾಮ ಮಹತ್ತಿಗೆ ನನ್ನನ್ನು ರಕ್ಷಣೆ ಮಾಡು, ನಿನ್ನ ಭುಜ ಪರಾಕ್ರಮವನ್ನ ತೋರಿಸು, ಆ ದುರಾತ್ಮನ ಮೇಲೆ ಹೋರಾಡಿ ನನಗೆ ನ್ಯಾಯ ಕೊಡುವಂತ ದೇವರನ್ನು ಕೇಳ್ತಾನೆ. ಈ ಸತ್ಯನ ನಾವು ನಂಬಬೇಕು. ಹಲ್ಲೆಲೂಯಾ ಅಲ್ವಾ? ಈ ಸತ್ಯನ ನಾವು ನಂಬಬೇಕು. ದೇವರಿದ್ದಾನೆ ಅನ್ನೋದಕ್ಕೆ ಒಂದು ಪ್ರೂಫ್ ಕೊಡ್ತಿದ್ದಾನೆ. ಆಗ ವೇದದಲ್ಲಿ ದೇವರಿದ್ದಾನೆ ಅಂತ ಹೇಳುವಾಗ ನಾವು ಹೇಗೆ ದೇವರಿಲ್ಲ ಅಂತ ಹೇಳ್ತೀವಿ ಅಲ್ವಾ? ಸ್ವಲ್ಪ ಕಷ್ಟ ಬಂದ್ಬಿಡ್ತಂದ್ರೆ ಯಾವ ದೇವರು ಇಲ್ಲ, ಏನು ಇಲ್ಲ, ಏಸಪ್ಪನೂ ಇಲ್ಲ ಅಂದ್ಬಿಡ್ತೀವಿ. ಬಟ್ ದೇವರಿಲ್ಲದೆ ನಾವು ಇಷ್ಟು ದಿನ ನಡ್ಕೊಂಡ್ ಬಂದ್ವಾ? ಈ ದಿನದವರೆಗೂ ಜೀವಂತವಾಗಿದ್ದೀವಿ. ನಾವು ದೇವರಿರೋದ್ರಿಂದ ನಾವು ಜೀವಂತವಾಗಿದ್ದೀವಿ. ಇಲ್ಲಾಂದ್ರೆ ಕೊರೋನಾ ನಮ್ಮನ್ನು ಸಾಯಿಸ್ಬಿಡ್ತಾ ಇತ್ತು, ನಮ್ಮಿಂದ ಬಿದ್ದ್ಬಿಡ್ತಾ ಇತ್ತು. ಬಟ್ ಇದುವರೆಗೂ ಆ ದುರಾತ್ಮಗಳು ನಮ್ಮಿಂದ ಬೀಳ್ದಿರೋದಕ್ಕೆ ಕಾರಣ ದೇವರು ಪ್ರೊಟೆಕ್ಟ್ ಆಗಿದ್ದಾನೆ ನಮಗೆ. ನಮ್ಮ ಕ್ರಿಯೆಗಳಿಂದ ನಾವು ಬೀಳ್ತೀವಿ, ದೇವರೇ ಎಬ್ಬರಿಸೋದು ನಮ್ಮನ್ನ. ಇದು ಚೆನ್ನಾಗಿ ಮನದಟ್ಟು ಮಾಡಿಟ್ಕೊಳ್ಳಿ. ನಮ್ಮ ಕ್ರಿಯೆಗಳಿಂದ ನಾವು ಮುಗ್ಗರಿಸಿ ಬಿದ್ದಾಗ ದೇವರೇ ಬಂದು ನಮ್ಮನ್ನ ಎಬ್ಬರಿಸೋದು. ಬಿಟ್ಕೊಡಲ್ಲ. ದೇವರು ಬಂದಿಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ. ಎಲ್ಲಿ ಹಾಲೆಲೂಯ? ಆಮೇಲೆ ನಿಲ್ತಾನೆ, ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ. ಸೌಲನ ಜೊತೆ ಇದ್ದವರೆಲ್ಲ ಅನ್ಯರು, ಎಲ್ಲ ಕತ್ತಿ ಕಟಾರಿ ಬರ್ಜಿಗಳು ತಗೊಂಡು ದಾವೀದನನ್ನು ಹುಡುಕ್ತಿದ್ದಾರೆ ಕೊಲ್ಲೋದಿಕ್ಕೆ. ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ. ನೋಡಿ, ಇವರೆಲ್ಲ ಬಲಾತ್ಕಾರಿಗಳು. ಇವರು ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ಪ್ರಾಣವನ್ನು ತೆಗಿಬೇಕಂತಿದ್ದಾರೆ. ಅವರು ದೇವರನ್ನು ಲಕ್ಷಿಸುವುದೇ ಇಲ್ಲ. ಸೌಲ ತಪ್ಪು ಮಾಡ್ತಿದ್ದಾನೆ, ದಾವೀದನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ. ಬಟ್ ಅವನಿಗೆ ದೇವರಿದ್ದಾರೆ ಅನ್ನೋ ಲಕ್ಷಣೆ ಅವನಿಗೆ ಮರ್ತೋಗಿದ್ದಾನೆ. ಸೌಲನನ್ನ ರಾಜ ಮಾಡಿದ್ದು ಅದೇ ದೇವರೇ. ಸೌಲನಿಗೆ ಐಶ್ವರ್ಯ ಕೊಟ್ಟು ನಿಲ್ಲಿಸಿದ್ದು ಅದೇ ದೇವರೇ. ಕೊನೆಗೆ ಅವನು ದೇವರನ್ನೇ ಮರೆತು ಬಿಟ್ಟ. ದೇವರಿದ್ದಾನೆ ಅಂತ ಲಕ್ಷಣೆ ಕೊಟ್ಟಿಲ್ಲ. ಅವನು ಮರ್ತೇ ಬಿಟ್ಟ ದೇವರನ್ನ. ಮರೆತುಬಿಟ್ಟು ಏನ್ ಮಾಡ್ದ? ದೇವರಿಗೆ ವಿರೋಧವಾಗಿ ಕಾರ್ಯವನ್ನ ಮಾಡ್ದ. ಬಟ್ ದೇವರು ದಾವೀದನನ್ನ ರಕ್ಷಣೆ ಮಾಡಿಕೊಂಡರು. ದಾವೀದನನ್ನ ಬಿಟ್ಟುಕೊಟ್ಟಿಲ್ಲ. ಯಾಕೆ? ಅವನೊಬ್ಬ ನೀತಿವಂತ, ಮುಂಬರುವ ರಾಜ. ದೇವರನ್ನು ಅಭಿಷೇಕಿಸಿದ್ರು. ಸೌಲನ ದುಷ್ಟತನ, ದೇವರ ಕೋಪ ಅವನ ಮೇಲೆ ಬಂದು, ಯಾರ ಮೇಲೆ? ಸೌಲನ ಮೇಲೆ. ದೇವರನ್ನ ಮರೆತು ಅವನು ದೇವ ಪುರುಷನ ಮೇಲೆ ಪ್ರಾಣವನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರಿಂದ ಸೌಲ ಮಾಡಿದ ತಪ್ಪಿಗೆ, ಸೌಲ ಒಬ್ಬನೇ ಮಾಡಿದ ತಪ್ಪಲ್ಲಿ ದೇವರಿಗೆ ವಿರೋಧವಾಗಿ ಮಾತಾಡ್ದ, ದೇವರಿಗೆ ವಿರೋಧವಾಗಿ ದಾವೀದನನ್ನ ಕೊಲ್ಲೋದಕ್ಕೆ ಹೋದ. ಸೌಲ ಒಬ್ಬ ತಪ್ಪು ಮಾಡಿದ್ದಕ್ಕೆ ಅವನ ಇಬ್ಬರು ಗಂಡು ಮಕ್ಕಳನ್ನು ಸೇರಿಸಿ ಸಾಯಿಸಿದ್ರು ದೇವರು. ಎಲ್ಲಿ ಹಲ್ಲೆಲೂಯ? ಏನ್ ಮಾಡಿದ್ರು? ಇಬ್ಬರು ಮಕ್ಕಳಿದ್ರು ಅವನಿಗೆ, ಗಂಡು ಮಕ್ಕಳು. ಸೌಲ ಒಬ್ಬ ದುಷ್ಟನಾಗಿ ನಡೆದಿದ್ರಿಂದ, ಸೌಲ ದೇವರನ್ನ ಮರೆತಿದ್ರಿಂದ, ದೇವರಿಗೆ ವಿರೋಧವಾಗಿ ಮಾತಾಡಿದ್ರಿಂದ, ಸೌಲನ ಒಬ್ಬ ತಪ್ಪಿನಿಂದ, ತಂದೆ ಮಾಡಿದ ತಪ್ಪಿಂದ ಇಬ್ಬರು ಗಂಡು ಮಕ್ಕಳನ್ನು ಸೇರಿಸಿ 3 ಜನರನ್ನು ಕೊಂದುಬಿಟ್ರು ದೇವರು. ಆಗ ಹೊಣೆ ಯಾರು? ದೇವರ? ಸೌಲನ? ಸೌಲ ತನ್ನ ಕುಟುಂಬವನ್ನ ಸಾಯಿಸೋದಕ್ಕೆ ಕಾರಣ ಯಾರು? ಸೌಲ. ಅವನು ಕರೆಕ್ಟ್ ಆಗಿ ದೇವರಲ್ಲಿ ಅವನು ಭಯಭಕ್ತಿಯಿಂದ ಇದ್ದಿದ್ರೆ ಅವನು ಇವತ್ತಿಗೂ ಅವನು ಹೆಸರು ಪ್ರಖ್ಯಾತಿಯಲ್ಲಿ ಇರ್ತಾ ಇತ್ತು. ಬಟ್ ಅವನು ದುಷ್ಟನ ಸ್ಥಳದಲ್ಲಿ ಇವತ್ತು ಬೈಬಲ್ ಅಲ್ಲಿ ಇದೆ. ದಂಡನೆ ಅವನು ಒಬ್ಬ ತಪ್ಪು ಮಾಡಿದ್ದಕ್ಕೆ ಮಕ್ಕಳನ್ನು ಕೊಂದಾಗ್ಬಿಟ್ರು ದೇವರು, ಶಾಪ ಕೊಟ್ಟರು. ಇವತ್ತು ಅದಕ್ಕೆ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬರು ದೇವರಿಗೆ ವಿರುದ್ಧವಾಗಿ ನಿಂತುಕೊಂಡ್ರೆ ಇಡೀ ಕುಟುಂಬ ಶೋಧನೆಗೊಳಪಡ್ತದೆ. ಕಷ್ಟ ಅನುಭವಿಸ್ತೀವಿ ನಾವು, ವೇದನೆನ ಅನುಭವಿಸ್ತೀವಿ ನಾವು. ಬಟ್ ದೇವರನ್ನ ದೂಷಿಸ್ತೀವಿ. ನಮ್ಮ ತಪ್ಪನ್ನು ನಾವು ತಿದ್ದುಕೋಬೇಕು. ಫಸ್ಟ್ ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ,
ಆ ತಪ್ಪನ್ನ ದೇವರ ಮುಂದೆ ಬಂದು ಪ್ರಾಯಶ್ಚಿತ್ತ ಮಾಡಬೇಕು. ಬಟ್ ಸೌಲ ಮಾಡಲಿಲ್ಲ. ಸೌಲ ನಾನ್ ರಾಜ, ನನ್ನಿಷ್ಟ, ನಾನ್ ಬೇಕಾದನ್ನ ಮಾಡ್ತೀನಿ, ನನ್ ರೂಲೇ ನಡಿಬೇಕು, ಯಾವ ದೇವರು ಇಲ್ಲ ಅಂದ್ಬಿಟ್ಟ. ಶಿಕ್ಷೆ ಏನಾಯ್ತು? ಇಬ್ಬರು ಮಕ್ಕಳ ಸಮೇತ ಕುಟುಂಬವನ್ನ ಸಾಯಿಸಾಕಿದ್ರು ದೇವರು. ದಾವೀದನನ್ನ ತಂದ ಆ ಸ್ಥಳದಲ್ಲಿ ಕುಳ್ಳಿಸಿದ್ರು. ಅದಕ್ಕೆ ಇವತ್ತು ಈ ಸ್ಥಳದಲ್ಲಿ ನಾವು ಕಲಿಬೇಕಾಗಿರೋದು ಏನು ಅಂದ್ರೆ, ದೇವರಿಗೆ ವಿರೋಧವಾಗಿ ನಾವು ನಿಲ್ಲಬಾರದು. ದೇವರು ಮಾಡಿದ ಉಪಕಾರಗಳನ್ನು ನಾವು ಮರಿಬಾರದು. ಸೌಲ ಮರ್ತೋದ ನೋಡಿ. ಸೌಲನನ್ನು ಕೂಡ ಇದೇ ದೇವರು ಸಮುವೇಲನನ್ನ ಕಳಿಸಿ, ಅವನು ಸೌಲ ಯಾರು? ಅಗಸನ ಮನೆಯಲ್ಲಿ ಹುಟ್ಟಿದವನು. ಬಟ್ಟೆಗಳನ್ನ ಒಗೆದು ಕತ್ತೆ ಮೇಯಿಸ್ತಾ ಇದ್ದ. ಯಾರು? ಸೌಲ. ಊಟಕ್ಕಿಲ್ಲ, ಬಟ್ಟೆ ಇಲ್ಲ ಅವನಿಗೆ, ಮನೆ ಇಲ್ಲ ಅವನಿಗೆ. ಅವನನ್ನ ಆಶೀರ್ವಾದ ಮಾಡಿ ಏನ್ ಮಾಡಿದ್ರು? ಇಸ್ರಾಯೇಲ್ ಜನರ ಮೇಲೆ, ಇಸ್ರಾಯೇಲ್ ದೇಶದ ಮೇಲೆ ರಾಜನನ್ನಾಗಿ ಬಂಗಾರದ ಸಿಂಹಾಸನದಲ್ಲಿ ಕೂಡಿಸಿದ್ರು. ಕತ್ತೆ ಮೇಯಿಸುವ ಒಬ್ಬ ವ್ಯಕ್ತಿನ, ಅವನೆಂತ ವ್ಯಕ್ತಿ ಆಗಿರ್ಬೇಕು? ಎಲ್ಲಿ ಹಾಲೆಲೂಯ. ಕತ್ತೆ ಮೇಯಿಸುವ ಒಬ್ಬ ವ್ಯಕ್ತಿನ, ಊಟ ಇಲ್ಲ, ಬಟ್ಟೆ ಇಲ್ಲ, ರೋಡಲ್ಲಿ ಸುತ್ತಕೊಂಡಿರೋ ಒಬ್ಬ ವ್ಯಕ್ತಿನ ತಂದು ಇಸ್ರಾಯೇಲ್ ದೇಶದ ಮೇಲೆ ರಾಜನನ್ನಾಗಿ ಮಾಡಿ ಕೂಡಿಸಿದ್ರು. ಅವನು ಮರ್ತೋದ್ನೆ? ರಾಜ ಆದ್ಮೇಲೆ ದೇವ್ರನ್ನ ಮರ್ತೋದ್ನೆ? ರಾಜ ಆದ್ಮೇಲೆ ನಾನ್ ರಾಜ, ನನ್ನಿಷ್ಟ, ನಾನು ಹೇಳ್ದಂಗೆ ನಡಿಬೇಕು, ನನ್ನ ಆಲೋಚನೆ ರೈಟ್ ಅಂತ ಕುತ್ಕೊಂಡ್ಬಿಟ್ನೆ. ದೇವ್ರನ್ನ ಮರ್ತೇ ಬಿಟ್ಟ. ಕೊನೆಗೆ ದೇವ್ರನ್ನ ದುಃಖ ಪಡಿಸ್ಕೊಂಡ್ ಬಂದ್ಬಿಟ್ಟ. ದಾವೀದನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಬಿಟ್ಟ. ಅವಾಗ ಏನಾಯ್ತು? ದೇವರು ಅವನ ಕುಟುಂಬನೇ ಸಾಯಿಸ್ಬಿಟ್ರು. ಹಲ್ಲೆಲೂಯ. ಅದಕ್ಕೆ ದೇವರ ಮುಂದೆ ದುರ್ಬೈರಿಗಳಿಗೆ ದಂಡನೆ ತಪ್ಪದು ಅಂತ ಹೇಳಿದ್ದಾರೆ. ದುರ್ಬೈರಿಗಳಂದ್ರೆ ಯಾರು? ದೇವರಿಗೆ ವಿರುದ್ಧವಾಗಿ ನಿಂತ್ಕೊಳ್ಳೋದು. ಹಲ್ಲೆಲೂಯ. ಇವತ್ತು ನಾವು ಅಷ್ಟೇ, ನಾವು ದೇವರ ಪ್ರಜೆ, ಯಹೂದ್ಯರು ನಾವಲ್ಲ, ನಾವು ಇಸ್ರಾಯೇಲ್ ಪೀಪಲ್ಸ್. ಇವತ್ತು ನಾವು ಕೂಡ ದಾವೀದನ ಸ್ಥಳದಲ್ಲಿ ಇದ್ದೀವಿ. ದೇವರು ನಮ್ಮನ್ನು ಕೂಡ ಸೌಲನ ಸ್ಥಳದಲ್ಲೇ ಕರೆದಿದ್ದು. ನಾವು ದೇವರ ಹತ್ರ ಬರುವಾಗ ನಮ್ಮ ಹತ್ರ ಕೂಡ ಏನೂ ಇಲ್ಲ. ಇವತ್ತು ಎಲ್ಲ ಕೊಟ್ಟಿದ್ದಾರೆ ದೇವರು. ವಸ್ತ್ರ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಸಮಾಧಾನ ಕೊಟ್ಟಿದ್ದಾರೆ ಅಲ್ವಾ? ಮುಖದಲ್ಲಿ ಕಲೆ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ಇದಕ್ಕೆ ಮೊದಲು ಇದು ಯಾವ್ದು ಇಲ್ಲ ನಮ್ಮಲ್ಲಿ. ಎಲ್ಲೋ ಓಡ್ತಿದೀವಿ, ಎಲ್ಲ ತಿಂತಿದ್ವಿ, ಯಾವ ಮೂಲೆಯಲ್ಲೋ ಬಿದ್ದಿದ್ವಿ ನಾವು. ಸೌಲನಾಗೆ ಇವತ್ತು ನಮ್ಮನ್ನು ದೇವರ ಆಶೀರ್ವಾದ ಮಾಡಿದ್ದಾರೆ. ಸೌಲನನ್ನ ನೋಡಿ ತಿಳ್ಕೊಳ್ಳಿ. ತಪ್ಪು ಮಾಡಿದ್ರೆ ದಂಡನೆ ಇದೆ. ನಾನ್ ತಪ್ಪು ಮಾಡಿದ್ರೆ ನನ್ನ ಕುಟುಂಬಕ್ಕೆ ಹೊಡೆತ ಇದೆ. ಹಲ್ಲೆಲೂಯ. ನಿಮ್ಮಲ್ಲೇ ಯಾರಾದ್ರೂ ಒಬ್ಬರು ತಪ್ಪು ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಶಿಕ್ಷೆ ತಪ್ಪಲ್ಲ. ಆಗ ಅದೇ ಭಯಭಕ್ತಿಯಿಂದ ನಾವು ಜೀವಿಸಬೇಕು. ಸೌಲನ ದಂಡನೆ ನಮಗ್ ಬರಬಾರದು. ಯಾಕಂದ್ರೆ ಇದೆಲ್ಲ ನಿದರ್ಶನಗಳು ಆದಿಯಿಂದ ಬಂದಿರೋದು. ಇದು ಸತ್ಯೋಪದೇಶ, ಇದು ಸುಳ್ಳಲ್ಲ. ಪಾಸ್ಟರ್ ಸುಳ್ಳು ಹೇಳೋಕೆ ನಿಂತಿಲ್ಲ ಇಲ್ಲಿ. ಸತ್ಯವನ್ನ ಹೇಳೋಕೆ ಪರಿಶುದ್ಧಾತ್ಮರು ಉಪಯೋಗಿಸಿಕೊಳ್ಳೋದು ಸತ್ಯೋಪದೇಶ ಅಂತ ಹೇಳ್ತಾರೆ. ಯೇಸುವಿನ ಸತ್ಯೋಪದೇಶ ಇದು, ಸತ್ಯದಿಂದ ಕೂಡಿರೋ ಉಪದೇಶ. ಹಲ್ಲೆಲೂಯ. ನೋಡಿ, ಇವತ್ತು ನೋಡ್ತಾ ಇದ್ದೀರಾ ನೀವು, ಕೊರೋನಾ ಎಲ್ಲಿ ನೋಡಿದ್ರೆ ಕೊರೋನಾ, ಯಾವ ಹಾಸ್ಪಿಟಲ್ ನೋಡಿದ್ರೆ ಕೊರೋನಾ, ಸೀಟ್ಗಳಿಲ್ಲ, ಸಾಯ್ತಾ ಇದಾರೆ, ಮುಚ್ಚೋದಕ್ಕೆ ಜಾಗ ಇಲ್ಲ, ನಮಗೇನು ಗೊತ್ತಿಲ್ಲ. ಎಲ್ಲೋ ಕೊರೋನಾ ಇದೆಯಂತೆ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಇದ್ದೀವಿ. ನೋಡ, ಭಯ ಇಲ್ಲ ನಮ್ಮಲ್ಲಿ. ಯಾಕೆ? ಏಸಪ್ಪ ನಮ್ಮ ಸಂಗಡ ಇದ್ದಾರೆ. ಆ ಭಯದಿಂದ ನಮ್ಮನ್ನ ಬೇರ್ಪಡಿಸಿದ್ದಾರೆ. ನೋಡಿ, ಆ ಆಲೋಚನೆ ನಮ್ಗೆ ಬರ್ತಾ ಇಲ್ಲ. ನೋಡಿ, ನಾವು ಹ್ಯಾಪಿ ಆಗಿದ್ದೀವಿ, ತಿಂತಾ ಇದ್ದೀವಿ, ಮಲಗ್ತಾ ಇದ್ದೀವಿ, ಪ್ರೇಯರ್ ಮಾಡ್ತಾ ಇದ್ದೀವಿ, ನಮ್ಮ ಪಾಟ್ ನಾವಿದ್ದೀವಿ. ಈ ಲೋಕದಲ್ಲಿ ಜನ ನಡೀತಾ ಇದ್ದಾರೆ, ಗೊತ್ತಾ? ಅನ್ಯ ಜನರು. ಅದೇ ಕೃಪೆ ಕಾಪಾಡ್ಕೊಳ್ಳಿ. ಸೌಲನ ಸ್ಥಳಕ್ಕೆ ಹೋಗ್ಬೇಡಿ. ಸುಳ್ಳಲ್ಲ, ಸೌಲನ ಸ್ಥಳಕ್ಕೆ ಹೋಗ್ಬೇಡಿ. ಸೌಲನ ಹಾಗೆ ದೇವರಿಲ್ಲ ಅಂತ ಬಾಯಲ್ಲಿ ಹೇಳ್ಬೇಡಿ. ದೇವರಿದ್ದಾನೆ. ದೇವರಿರೋದ್ರಿಂದನೇ ನೀವು ಸಮೃದ್ಧಿಯಾಗಿದ್ದೀರಾ. ದೇವರಿರೋದ್ರಿಂದನೇ ನೀವಿವತ್ತು ನಗ್ತಾ ಇದ್ದೀರಾ. ದೇವರಿರೋದ್ರಿಂದನೇ ನಿಮ್ಮ ಕುಟುಂಬಗಳು ಸಂತೋಷವಾಗಿ ಉನ್ನತದಲ್ಲಿವೆ. ದೇವರಿಲ್ಲದಿದ್ರೆ ನಾವು ಕೂಡ ಅನ್ಯ ಜನರಾಗಿ ಉಳಿತಾ ಇದ್ವಿ. ಅವಾಗ ಏನಿತ್ತು ನಮ್ಮ ಹತ್ರ? ಇತ್ತ ರಜೇಶ? ಇತ್ತ ಏನಾದ್ರು? ಏನು ಇಲ್ಲ ನಮ್ಮ ಹತ್ರ. ಇವತ್ತಿದೆ. ಇವತ್ತು ಇದೆ ಅಂದ್ರೆ ದೇವರು ಇದ್ದಾನೆ ನಮ್ಮ ಸಂಗಡ. ಒಪ್ಕೊಳ್ತೀರಾ? ದೇವರಿದ್ದಾನೆ. ನಮ್ಮ ಹತ್ರ ಐಶ್ವರ್ಯ ಇದೆ ಅಂದ್ರೆ ದೇವರು ನಮ್ಮ ಹತ್ರ ಇದ್ದಾನೆ. ಯಾವುದೇ ಕಾರಣಕ್ಕೂ ಈ ಬಾಯಿಂದ ದೇವರು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ.
ಏಸಪ್ಪ ಇಲ್ಲ ಅಂತ ಹೇಳ್ಬೇಡಿ. ಏನಿದ್ರೆ ಕಾಲಿಡ್ಕೊಂಡು ಕ್ಷಮೆ ಕೇಳ್ಕೊಂಬಿಡಿ. ನೀವು ಅಲ್ಲೆಲ್ಲೋಯ್ಯ ತಪ್ಪಾಯ್ತು ಏಸಪ್ಪ, ನಾನು ತಪ್ಪು ನುಡಿದು ಬಿಟ್ಟೆ. ಯಾಕಂದ್ರೆ ಸೌಲ ದೇವರಿಲ್ಲ ಅಂತ ಹೇಳ್ಬಿಟ್ಟ, ಅದಕ್ಕೆ ಅವನಿಗೆ ದಂಡನೆ ಬಂತು. ಅಲ್ಲೆಲ್ಲೋಯ್ಯ. ಅದಕ್ಕೆ ದೇವರಿಲ್ಲ, ಏಸಪ್ಪ ಇಲ್ಲ, ಇದು ನನ್ನ ಬಲ, ನನ್ನ ಸಾಮರ್ಥ್ಯ ಅನ್ನೋ ಆಲೋಚನೆ ನಿಮ್ಮಲ್ಲಿದ್ರೆ ದೇವರ ಹತ್ರ ಕ್ಷಮೆ ಕೇಳ್ಕೊಳ್ಳಿ. ಕ್ಷಮೆ ಕೇಳ್ಕೊಂಡು ತಪ್ಪಾಯ್ತು ಅಂತ ಪಾದ ಹಿಡ್ಕೊಳ್ಳಿ. ದೇವರು ನಮ್ಮನ್ನ ಕ್ಷಮಿಸ್ಬಿಡ್ತಾರೆ. ಒಂದು ವೇಳೆ ಅದೇ ಹಠದಲ್ಲಿ ಇದ್ರೆ ನಾವು ಸೌಲನ ಜಾಗಕ್ಕೆ ಹೋಗ್ಬಿಡ್ತೀವಿ. ಅಲ್ಲೆಲ್ಲೋಯ್ಯ. ಹೋಗ್ಬೇಕಾ? ಸೌಲನ ಜಾಗಕ್ಕೆ ಹೋಗ್ಬೇಕಾ? ಸೌಲನ ಜಾಗಕ್ಕೆ ಹೋದ್ರೆ ನಮ್ಮ ಕುಟುಂಬನೇ ಬಲಿ. ಯಾರನ್ನು ಬಿಡಲ್ಲ ಕೋಪ. ಅದು ದೇವ್ರ ಕೋಪ, ಯಾರನ್ನು ಬಿಡಲ್ಲ. ಅದು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ನೀವೇ ಕಣ್ಣಾರೆ ನೋಡಿ ಸಾಕ್ಷಿಗಳಾಗಿರ್ತೀರಾ. ಯಾರಾದ್ರೂ ಒಬ್ಬ ವಿಶ್ವಾಸಿಗೆ ದಂಡನೆ ಆಗ್ಬಿಡ್ತು ಅಂದ್ರೆ ಅವನ ಕ್ರಿಯೆಗಳು ಎಲ್ಲಾರ ಮುಂದೆ ಬರ್ತದಂತೆ. ದೇವರು ತಂದ್ಬಿಡ್ತಾರಂತೆ, ನೋಡು ಈ ವಿಶ್ವಾಸಿ ಈ ತರ ತಪ್ಪು ಮಾಡ್ದ, ಅದಕ್ಕೆ ಇವ್ರಿಗೆ ದಂಡನೆ ಬಂತ, ಆಯಾ ಬಿಡು, ಅವ್ರು ಸರಿಯಾಗಿದ್ರೆ ಯಾಕೆ ಬರ್ತಿತ್ತು ಅಂದ್ಬಿಡ್ತಾರೆ. ಅದೇ ಸಾಕ್ಷಿ ಮುಂದೆ ಬರೋದು. ಅದಕ್ಕೆ ಆಸ್ಪದ ಕೊಡಬೇಡಿ. ದೇವ್ರ ನಾಮನ ದೂಷಿಸಬೇಡಿ. ದೇವರು ಮಹಿಮೆಯಿಂದ ಕೂಡಿ ದೇವರು ದಾವೀದನನ್ನ ರಕ್ಷಣೆ ಮಾಡಿದ್ರು, ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಾರೆ. ಇದುವರೆಗೂ ಮಾಡಿದ್ದಾರೆ, ಇನ್ನು ಮುಂದೆನೂ ಮಾಡ್ತಾರೆ. ಹಲ್ಲೆಲೂಯಾ. ಕೂತ್ಕೊಳ್ಳೋಣ, ಮೊಣಕಾಲು ಪ್ರೇಯರ್ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮರೇ, ಯೇಸುವಿನ ನಾಮದಲ್ಲಿ ಸ್ವಾಮಿ, ಪರಿಶುದ್ಧಾತ್ಮರಾದ ನೀವು ಕರ್ತನೆ, ಇವತ್ತು ರಾಜ ಕೀರ್ತನೆಗಾರನ ಗ್ರಂಥದಲ್ಲಿ 54ನೇ ಅಧ್ಯಾಯದಲ್ಲಿ ನೀವು ಕರ್ತನೆ ಸೌಲನನ್ನ ಕುರಿತು ದಾವೀದನನ್ನ ಕುರಿತು ಮಾತಾಡಿದ್ದೀರಾ. ಅಪ್ಪ, ಈಗ ಕರ್ತನೆ ದುಷ್ಟನಾದ ಸೌಲನಿಗಾದ ದಂಡನೆ, ನೀತಿವಂತನಿಗಾದ ಉಪಕಾರವನ್ನ ಕುರಿತು ನೀವು ಮಾತಾಡಿದ್ದೀರಾ. ದಾವೀದನ ಮೇಲಿಟ್ಟಿದಂತ ಪ್ರೀತಿ ಮಮತೆಯ ಮೇರೆಗೆ ಆ ದುಷ್ಟ ಸೌಲನಿಂದ ನೀವು ಕಾಪಾಡಿದ್ದೀರಿ ದೇವ. ಹೇಗೋ ಶಾಪವನ್ನಲ್ಲದೆ ಆಶೀರ್ವಾದವನ್ನೇ ದಾವೀದನ ಮೇಲೆ ಸುರಿಸಿದಿರಿ. ನಿತ್ಯ ಜೀವವನ್ನ ಕೊಟ್ಟಿರಿ. ಜೊತೆಯಿದ್ದು ಸಹಾಯಕನಾಗಿದ್ದು ಆ ದುರ್ವೈರಿಗಳಿಂದ ಆ ಮಗನ ಪ್ರಾಣವನ್ನ ಕಾಪಾಡಿದಿರಿ, ಆ ಮಗನ ಕುಟುಂಬವನ್ನ ಕಾಪಾಡಿದಿರಿ. ಅದೇ ರೀತಿ ಸ್ವಾಮಿ, ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮಗೆ ವಿರೋಧವಾಗಿ ನಡೆದಿದ್ದಲ್ಲಿ ಕರ್ತನೆ, ನಿಮ್ಮ ದೈವ ಕೋಪದಿಂದ ನಮ್ಮನ್ನ ತಪ್ಪಿಸುದೇವ. ಪರಿಶುದ್ಧಾತ್ಮರೇ, ದೈವ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು ರಾಜ. ಇಗೋ ನಮ್ಮ ಕುಟುಂಬದ ಮೇಲೆ ದೈವ ಕೋಪವು ಬರದ ಹಾಗೆ ನಮ್ಮನ್ನ ಸತ್ಯೋಪದೇಶದಿಂದ ತುಂಬಿಸು ರಾಜ. ಪರಿಶುದ್ಧಾತ್ಮರಾದ ನೀವು ನಮ್ಮನ್ನ ಅಭಿಷೇಕಿಸಿ ಬಲಪಡಿಸಿ ಆತ್ಮಿಕ ಜೀವಿತದಲ್ಲಿ ನೆಲೆಯಾಗುವಂತೆ ಮಾಡು ಸ್ವಾಮಿ. ಅಪ್ಪ, ನಿಮಗೆ ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ಕೃತಜ್ಞತೆ ರಾಜ. ಓ ರಿಕಾರವ ಋಷವನ ದೂರಿಕರವ ಶ್ರೀಗಡೋ ಬಾಬಾನ ದೂರಿಕರವ, ಓ ಶಂಪಾನ ದೂರಿಕರವ, ಶಂಪಾರವನ ದೂರಿಕರ ಶವ, ಶಂಪೋಕಾರವನ ದೂರಿಕರ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸುಧಾಕರೇ, ನಿಮ್ಮನ್ನ ಆರಾಧಿಸಿ ಸ್ವಾಮಿ ಮಹಿಮೆ ಪಡಿಸುವಾಗ ರಾಜ, ನೀವು ಪರಿಶುದ್ಧರಾದ ದೇವರು, ಮಹಿಮೆಯ ದೇವರು, ಅದ್ಭುತಗಳ ದೇವರು. ನಿಮ್ಮನ್ನೇ ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಹಿಮೆ ಮಹತ್ವ ಉಳ್ಳವನೇ, ಹರ್ಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ, ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವ ಉಳ್ಳವನೇ, ಹರ್ಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ, ಪರಮನೇ ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೇ, ಪರಮನೇ ಸ್ತುತಿಸುವೆ.
ಉನ್ನತ ದೇವರು ನೀನೇ, ಭೂಮಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವುದು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಉನ್ನತ ದೇವರು ನೀನೇ, ಭೂಮಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವುದು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು, ಎಂದೆಂದು ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆ ನಿನ್ನನ್ನೇ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮ ದೇವರು ನೀ. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮ ದೇವನು ನೀ. ಘನ ಮಹಿಮೆ ಸಲ್ಲಿಸುತ್ತ ಎಂದೆಂದು ಸ್ತುತಿಸುವೆನು. ಘನ ಮಹಿಮೆ ಸಲ್ಲಿಸುತ್ತ ಎಂದೆಂದು ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆ ನಿನ್ನನ್ನೇ. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ.
ದೇವರು ನೀನೇ, ನೀತಿ ಉಳ್ಳವನೇ, ಆಶ್ರಯದಾತನೇ, ಆತ್ಮಸ್ವರೂಪನೇ, ಉತ್ತಮನು ನೀನೇ, ಉತ್ತಮನೇ, ಉತ್ತಮನೇ, ಸರ್ವೋತ್ತಮನೇ ಎಂದೆಂದು ಸ್ತುತಿಸುವೆನು. ಸರ್ವಶಕ್ತನೇ, ಸರ್ವೋತ್ತಮನೇ ಎಂದೆಂದು ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆ ನಿನ್ನನೇ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆನು ನಿನ್ನನೇ. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ಸ್ತುತಿಸುವೆ ನಿನ್ನನೇ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೇ ಪರಮನೇ, ನಿನ್ನನ್ನೇ ಸ್ತುತಿಸುವೆನು. ಆಮೆನ್, ಹಲ್ಲೆಲೂಯಾ, 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 ಆಮೆನ್, ಹಲ್ಲೆಲೂಯಾ. ತುರಿಕರಬಲ ತುರಿಶಬಲ ತುರಿಕರಬ ತುರಿಬಾಲ ತುರಿಕರ ಬಾಬಾ ಬಾಬಾ ಶಿವಲೋ ತುರಿಕಾಬಾಲ ತುರಿಶಬಲ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಸ್ತುತಿಯ ಗೀತೆ ಹಾಡುವೆ ನನ್ನ ಜೀವಂತ ಕಾಲವೆಲ್ಲ, ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿ ಹಾಡಿ ಪಾಡುವೆ. ಸ್ತುತಿಯ ಗೀತೆ ಹಾಡುವೆ ನನ್ನ ಜೀವಾಂತ್ಯ ಕಾಲವೆಲ್ಲ, ನಾ ಸ್ತುತಿಯ ಗೀತೆ ಹಾಡುವೆ ನನ್ನ ಜೀವಾಂತ ಕಾಲವೆಲ್ಲ. ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿ ಹಾಡಿ ಪಾಡುವೆ. ಯೇಸುವೇ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿ ಹಾಡಿ ಪಾಡುವೆ. ನನ್ನ ಜೀವಂತ ಕಾಲವೆಲ್ಲ, ನನ್ನ
ಜೀವಂತ ಕಾಲವೆಲ್ಲ. ಪಡೆದ ಕೃಪೆಯು ಕೋಟಿ, ಅದ ಹೇಳಿ ಮುಗಿಯುವುದಯ್ಯ. ಅದ ಸ್ಮರಿಸಿ ಸ್ಮರಿಸಿ ಮನದಿ ನಿನ್ನ ಹರುಷದಿಂದ ನಾ ಸ್ತುತಿಸುವೆ. ಪಡೆದ ಕೃಪೆಯು ಕೋಟಿ, ಅದ ಹೇಳಿ ಮುಗಿಯುವುದಯ್ಯ. ಅದ ಸ್ಮರಿಸಿ ಸ್ಮರಿಸಿ ಮನದಿ ನಿನ್ನ ಹರುಷದಿಂದ ಸ್ತುತಿಪೆ. ನಾ ಸ್ತುತಿಯ ಗೀತೆ ಹಾಡುವೆ ನನ್ನ ಜೀವಂತ ಕಾಲವೆಲ್ಲ. ನನ್ನ ಸ್ತುತಿಯ ಗೀತೆ ಹಾಡುವೆ ನನ್ನ ಜೀವಂತ ಕಾಲವೆಲ್ಲ. ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ, ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿಯಾಡಿ ಪಾಡುವೆ, ಮುದದಿಯಾಡಿ ಪಾಡುವೆ. ಆಮೆನ್. ಮುಂಜಾನೆ ವೇಳೆ ನನ್ನ ಅಪ್ಪ ತಟ್ಟಿ ಎಬ್ಬಿಸುವಿನಿ. ಮುಂಜಾನೆ ವೇಳೆಯನ್ನ ಅಪ್ಪ ತಟ್ಟಿ ಎಬ್ಬಿಸುವಿನಿ. ದಿನವೂ ಹೊಸದು ಕೃಪೆಯ ನೀಡಿ ನಿನ್ನ ಮುದದಿ ಸ್ತುತಿಸಿ ಮಾಡಿರಿ. ದಿನವೂ ಹೊಸದ ಕೃಪೆಯ ನೀಡಿ ನಿನ್ನ ಮುದದಿ ಸ್ತುತಿಸ ಮಾಡಿರಿ. ನಾ ಸ್ತುತಿಯ ಗೀತೆ ಆಡುವೆ ಎನ್ನ ಜೀವಂತ ಕಾಲವೆಲ್ಲ. ನಾ ಸ್ತುತಿಯ ಗೀತೆ ಆಡುವೆ ಜೀವಂತ ಕಾಲವೆಲ್ಲ. ನಾ ಸ್ತುತಿಯ ಗೀತೆ ಆಡುವೆ ನನ್ನ ಜೀವಂತ ಕಾಲವೆಲ್ಲ. ಆಮೆನ್. ತಾಯಿಯ ಗರ್ಭದಲ್ಲಿ ನನ್ನ ರೂಪಿಸಿದೆ ನೀ. ಹೆಸರಿಡಿದು ಕೂಗಿ ಕರೆದು ನಿನ್ನ ಮಗುವಾಗಿ ಅಪ್ಪಿಕೊಂಡೆ. ತಾಯಿಯ ಗರ್ಭದೊಳಗೆ ಎನ್ನ ರೂಪಿಸುವ ಮುನ್ನಾರಿತು. ಹೆಸರಿಡಿದು ಕೂಗಿ ಕರೆದು ನಿನ್ನ ಮಗುವಾಗಿ ಅಪ್ಪಿಕೊಂಡೆ. ಸ್ತುತಿಯ ಗೀತೆ ಆಡುವೆ ನನ್ನ ಜೀವಂತ ಕಾಲವೆಲ್ಲ. ಸ್ತುತಿಯ ಗೀತೆ ಆಡುವೆ ನನ್ನ ಜೀವಂತ ಕಾಲವೆಲ್ಲ. ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿಯಾಡಿ ಪಾಡುವೆ. ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿಯಾಡಿ ಪಾಡುವೆ. ಗೀತೆ ಆಡುವೆ ನನ್ನ ಜೀವಂತ ಕಾಲವೆಲ್ಲ.
ಕಾಲವೆಲ್ಲ. ಹೊಸಗೀತೆ ನನಗೆ ನೀಡಿದನಿ, ನಿನ್ನ ನಾಮ ಹಾಡಿ ಸ್ತುತಿಪೆ. ನವಗೀತೆ ನನಗೆ ನೀಡಿರುವೆ, ನಿನ್ನ ನಾಮ ಹಾಡಿ ಸ್ತುತಿಪೆ. ಅಭಿಷೇಕ ನನಗೆ ನೀಡಿದಿ, ಸೈತಾನನ ಜಯಿಸಿ ನಿಲ್ಲಲು. ಅಭಿಷೇಕ ನನಗೆ ನೀಡಿರುವೆ, ಸೈತಾನನ ಜಯಿಸಿ ನಿಲ್ಲಲು. ಸ್ತುತಿಯ ಗೀತೆ ಆಡುವೆ, ನನ್ನ ಜೀವಾಂತ್ಯ ಕಾಲವೆಲ್ಲ. ಸ್ತುತಿಯ ಗೀತೆ ಆಡುವೆ, ಜೀವಾಂತ್ಯ ಕಾಲವೆಲ್ಲ. ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿಯಾಡಿ ಬಾಡುವೆಳ. ನಿನ್ನ ಪಾದಕ್ಕೆರಗಿ ನಮಿಸಿ ನಿನ್ನ ಮುದದಿಯಾಡಿ ಬಾಡುವೆಳ. ಸ್ತುತಿಯ ಗೀತೆ ಆಡುವೆ, ಎನ್ನ ಜೀವಾಂತ್ಯ ಕಾಲವೆಲ್ಲ. ಸ್ತುತಿಯ ಗೀತೆ ಆಡುವೆ, ನನ್ನ ಜೀವಾಂತ್ಯ ಕಾಲವೆಲ್ಲ. ಜೀವಾಂತ್ಯ ಕಾಲವೆಲ್ಲ, ಜೀವಾಂತ್ಯ ಕಾಲವೆಲ್ಲ. ಓ ಥ್ಯಾಂಕ್ ಯು ಲಾರ್ಡ್, ಮಹಿಮೆ ರಾಜ, ಸ್ತೋತ್ರ ಹಯ್ಯ, ನಿಮಗೆ ಕೋಟಿ ಸ್ತೋತ್ರ. ನನಗೆ ಹೊಸ ಜೀವನ, ಹೊಸ ಕೃಪೆ, ಹೊಸ ಆಶೀರ್ವಾದಗಳೊಂದಿಗೆ ನಾನು ಜೀವಿಸಲು ಸಹಾಯ ಮಾಡಿದಾತನೇ ನಿಮಗೆ ಸ್ತೋತ್ರ, ಮಹಿಮೆ, ವಂದನೆ ಸ್ವಾಮಿ. ಹಲ್ಲೆಲೂಯಾ, ಆಮೆನ್. ಪರಿಶುದ್ಧಾತ್ಮರೇ, ಪ್ರೀತಿ ಸ್ವರೂಪನಾದ ನೀವು ಸ್ವಾಮಿ ಇವತ್ತು ನಮ್ಮ ಮಧ್ಯದಲ್ಲಿದ್ದೀರಾ ದೇವ. ನಿಮಗೆ ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಹಲ್ಲೆಲೂಯಾ. ಕುತ್ಕೊಳ್ಳಿದ್ದೆಲ್ಲರೂ. ಕುತ್ಕೊಳ್ಳಿ, ಈ ಕಡೆ ಜಾಗ ಇದೆಯಲ್ಲ. ಆಮೆನ್. ಈ ದಿನ ಕರ್ತನ ಸನ್ನಿಧಿಯಲ್ಲಿ ನಾವು ಕೂಡಿ ಬಂದಿದ್ದೇವೆ. ಹಲ್ಲೆಲೂಯಾ. ಇದು ದೇವರ ಸನ್ನಿಧಾನ. ದೇವರ ಸನ್ನಿಧಾನದಲ್ಲಿ ಬರುವಂತ ಶಬ್ದ, ದೇವರ ಸನ್ನಿಧಾನದಲ್ಲಿ ಬರುವಂತ ಪ್ರತಿಯೊಂದು ಶಬ್ದ ಯೇಸುವಿನ ಸತ್ಯೋಪದೇಶ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ದೈವ ಪ್ರೇರಿತವಾದ, ಪವಿತ್ರಾತ್ಮ ಪ್ರೇರಿತವಾದ ಶಬ್ದ ಬೋಧಕರಿಂದ ಬರುವಾಗ ಅದು ದೈವ ಪ್ರೇರಿತವಾದದ್ದು, ಬೋಧಕರ ಪ್ರೇರಿತವಾದದ್ದಲ್ಲ ಅದು. ಕೆಲವರು ಹೇಳ್ತಾರೆ ಪಾಸ್ಟರ್ ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳ್ಬಿಡ್ತಾರೆ, ಸತ್ಯ ಹೇಳಲ್ಲ, ಅವ್ರ ಬಾಯಲ್ಲಿ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಸುಳ್ಳು ಹೇಳಿದ್ರೆ ನಾನ್ಯಾಕೆ ಇಲ್ಲಿ ನಿಂತ್ಕೋಬೇಕು? ಸುಳ್ಳು ಹೇಳಿ ಜೀವನ ಮಾಡಬೇಕಾಗಿದ್ದು ಪ್ರಪಂಚ ಇದೆ. ಸುಳ್ಳು ಹೇಳಿ ಜೀವನ ಮಾಡೋದು ಆ ಲೋಕದಲ್ಲಿ, ಸುಳ್ಳು ಜೀವನ ಈ ಲೋಕದಲ್ಲಿ ಇಲ್ಲ.
ಸುಳ್ಳು ಮನುಷ್ಯರನ್ನ ನಾಶ ಮಾಡಿ ಕೆಡುತ್ತದೆ. ಯೇಸಪ್ಪ ಹೇಳ್ತಾರೆ, ಸುಳ್ಳನ್ನು ಅಸ್ತ್ರ ನಮ್ಮಲ್ಲಿದ್ರೆ ನಮ್ಮನ್ನ ಕೆಡುತ್ತದೆ, ಅದು ನಾಶ ಮಾಡುತ್ತದೆ. ಅದು ಆಗ ನಾನೊಂದು ವೇಳೆ ಸುಳ್ಳೆಲ್ಲವನಾದ್ರೆ ನಾನು ಕೆಡವಲ್ಪಡ್ತೀನಿ, ಅದು ನನ್ನನ್ನು ಕೆಡುತ್ತದೆ. ಸುಳ್ಳು ಹೇಳೋದಕ್ಕೆ ಇಲ್ಲಿ ದೇವರು ನನ್ನನ್ನು ನೇಮಿಸಲಿಲ್ಲ, ಸತ್ಯವನ್ನ ಹೇಳೋದಕ್ಕೆ ನೇಮಿಸಿರೋದು. ಒಂದು ಸಲ ನಾನು ವಿಶ್ವಾಸಿಯಾಗಿದ್ದಾಗ ನಮ್ಮ ಪಾಸ್ಟರ್ ಪ್ರಸಂಗ ಮಾಡುವಾಗ ಪಾಪವನ್ನ ಕುರಿತು ಪ್ರಸಂಗ ಮಾಡುತ್ತಿದ್ರು. ಆ ಪಾಪವನ್ನ ಕುರಿತು ಪ್ರಸಂಗ ಮಾಡುವಾಗ ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ವ್ಯಭಿಚಾರ ಮಾಡಬಾರ್ದು ಹೇಳಿದಾರ. ಆಗ ಕಳ್ಳತನ ಮಾಡಬಾರ್ದು, ಕಳ್ಳತನ ಮಾಡೋರಿಗೆ ಏನ್ ಶಿಕ್ಷೆ ಆಗುತ್ತೆ ಅಂತ ಗದರಿಸಿ ಜೋರಾಗಿ ಹೇಳಿದ್ರು. ಆಗ ನಾನು ಕಳ್ಳತನ ಮಾಡಿದ್ದೆ. ಆ ಕಳ್ಳತನ ಮಾಡಿದ್ದು ಏನೋ ಚಿಕ್ಕ ಕಳ್ಳತನ ಮಾಡಿಬಿಟ್ಟಿದ್ದೆ ನಾನು. ಕಳ್ಳತನ ಮಾಡೋರಿಗೆ ಶಿಕ್ಷೆ ಹಿಂಗಾಗುತ್ತೆ, ಬಿಡಿಸಿ ಬಿಡಿಸಿ ಅವ್ರು ಎದ್ಕೊಂಡ್ ಬರುವಾಗ ನಾನು ಎದ್ದು ಹೋಗ್ಬಿಟ್ಟೆ. ಯಾಕೆ? ಆ ಶಬ್ದ ನನಗೆ ತಿವಿತು, ನಾನು ಇರಕ್ ಆಗ್ಲಿಲ್ಲ ಅಲ್ಲಿ. ಆ ದೆವ್ವ ನನ್ನ ನೆಬ್ಬರಿಸ್ಕೊಂಡು ಹೋಗೇ ಬಿಡ್ತು. ಫಾಸ್ಟ್ ಗೊತ್ತಿಲ್ಲದೆ ಕಟ್ ಮಾಡೋದು ಓಡ್ಬಿಟ್ಟೆ ನಾನು. ಇವತ್ತು ದೇವರು ಮಾತಾಡೋ ಶಬ್ದ ನೋಡಿ, ದೇವರು ಮಾತಾಡೋ ಶಬ್ದ ಎಂತದ್ದು ಅಂದ್ರೆ ಸತ್ಯದಿಂದ ಕೂಡಿರೋದದು. ನಮ್ಮನ್ನ ಮಾರ್ಪಡಿಸೋದಕ್ಕೆ, ನಮ್ಮನ್ನ ಚೈತನ್ಯದಿಂದ ತುಂಬೋದಕ್ಕೆ, ನಾವು ಸೋತೋಗಿದ್ರೆ ನಮ್ಮನ್ನ ಬಲಪಡಿಸೋದಕ್ಕೆ. ಹಲ್ಲೆಲೂಯ. ನಾವು ಹಿಂಜಾರಿ ಬಿದ್ದಿದ್ರೆ ನಮ್ಮನ್ನ ಕೈ ಎತ್ತಿ ನಿಲ್ಲಿಸೋದಕ್ಕೆ ಈ ಶಬ್ದಗಳನ್ನ ದೇವರು ಈ ಪ್ರಚುರ ಪಡಿಸ್ತಾರೆ ಇಲ್ಲಿ ನಮ್ಮನ್ನು. ಆಗ ಒಂದು ವೇಳೆ ಈ ಶಬ್ದಕ್ಕೆ ನಾವು ಗುರಿಯಾಗಿದ್ರೆ, ಈ ಶಬ್ದ ನಮ್ಮನ್ನ ದುಃಖ ಪಡಿಸ್ತದೆ ಅಂದ್ರೆ ಖಂಡಿತ ನೀನು ಆ ತಪ್ಪನ್ನ ಮಾಡಿರ್ತೀಯ. ಆ ತಪ್ಪನ್ನ ನೀನು ಮಾಡಿದ್ರೆ ನಿನಗೆ ಅದು ನೋವನ್ನುಂಟು ಮಾಡ್ತದೆ. ಪಾಸ್ಟರ್ ಹೇಳ್ತಿರೋದು ನನಗೆ, ನನ್ನ ಬಗ್ಗೆ ಪಾಸ್ಟರ್ ಗೊತ್ತು ಅದಕ್ಕೆ ಹೇಳ್ತಿದ್ದೇನೆ ಅನ್ಕೊಡ್ತೀರಾ? ನೋ, ಅದು ನಿನಗೂ ಇದೆ, ನನಗೂ ಇದೆ. ಹಲ್ಲೆಲೂಯ. ಮತ್ತು ಮಾತಾಡ್ತಿರೋ ಶಬ್ದ ಪರಿಶುದ್ಧಾತ್ಮರ ಪ್ರೇರಣೆ ಇದು ನನಗೂ ಅನ್ವಯಿಸುತ್ತೆ, ನಿನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಇದು. ಬಟ್ ಇದನ್ನ ಶಾಂತ ಸ್ವಭಾವದಿಂದ, ಈ ನಮ್ಮಲ್ಲಿ ಶಾಂತ ಸ್ವಭಾವ ಇಲ್ಲ, ಗಡಿಬಿಡಿ ಸ್ವಭಾವ. ದೇವರ ಮಾತನ್ನ ಗ್ರಹಿಸಿಕೊಳ್ಳೋದಿಲ್ಲ, ಕೇಳೋದಿಲ್ಲ. ನಾವು ಕುಂತು ಕೇಳುವಾಗ ನಮ್ಮಲ್ಲಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ಅರಿವನ್ನ ಪರಿಶುದ್ಧಾತ್ಮರು ನಮಗೆ ಪ್ರೇರೇಪಣೆ ಮಾಡ್ತಾರೆ. ನೀನು ಕೇಳೋದೇ ಇಲ್ವೇ? ಕಿವಿ ಕೊಟ್ಟು ಕೇಳು. ನಿನ್ನ ತಪ್ಪನ್ನ ತಿದ್ದುಕೊಳ್ಳೋಕೆ ಪರಿಶುದ್ಧಾತ್ಮರು ನಿನಗೆ ಗೈಡ್ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ನೀನು ಈ ತಪ್ಪನ್ನ ಮಾಡ್ತಾ ಇದೀಯಾ, ಇದನ್ನ ಮಾಡಬೇಡ, ಈ ತಪ್ಪನ್ನ ಮಾಡಿದ್ರೆ ಇಂಥ ಶಿಕ್ಷೆ ಇದೆ, ಈ ಮಾರ್ಗದಲ್ಲಿ ಹೋದ್ರೆ ಇಂಥ ನೋವನ್ನು ಅನುಭವಿಸ್ತೀಯಾ, ಬೇಡ ಅಂತ ಹೇಳಿ ಇದೇ ಶಬ್ದ ನಿಮ್ಮನ್ನ ಪ್ರೇರೇಪಣೆಗೊಳಪಡಿಸೋದು, ನಿಮ್ಮನ್ನ ಉತ್ತೇಜನ ಪಡಿಸೋದು, ನಿಮ್ಮನ್ನ ಪ್ರೋತ್ಸಾಹ ಮಾಡೋದು, ಅದರಿಂದ ತಪ್ಪಿಸೋದು. ಈಗ ಈ ಏಂಜಲ್ಸ್ ನೀನು ಬಿಟ್ಬಿಟ್ಟ ಮೇಲೆ ಅದೇಗೆ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ? ನೀನ್ ಇನ್ನೂ ಹಿಂಜಾರಿ ಹೋಗಿ 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 ಹಳ್ಳದಲ್ಲಿ ಬಿದ್ದೋಗ್ತೀಯ. ಆಗ ಪಾಸ್ಟರ್ ಕೂಗಿದ್ರೆ ಏನ್ ಪ್ರಯೋಜನ? ಪಾಸ್ಟ್ರೇ, ನನಗೆ ತಲೆನೋವು ಬಂದ್ಬಿಟ್ಟಿದೆ, ಹೊಟ್ಟೆ ನೋವು ಬಂದ್ಬಿಟ್ಟಿದೆ, ನನಗೆ ಕೈ ಕಾಲು ಸುಸ್ತಾಗ್ಬಿಟ್ಟಿದೆ, ನಾನು ಬಿದ್ದೋಗ್ಬಿಟ್ಟಿದ್ದೀನಿ, ಎತ್ತು ಬಾ ಅಂದ್ರೆ ನಾನೆಲ್ಲಿ ಎತ್ತೋದಕ್ಕೆ? ಪರಿಶುದ್ಧಾತ್ಮ ಬರ್ಬೇಕು ನಮ್ಮನ್ನ ಎತ್ತೋದಕ್ಕೆ. ಎಲ್ಲಿ? ಹಲ್ಲೆಲೂಯ. ಈಗ ಬೋಧಕರಲ್ಲಿ ನಿಂತಿದ್ದಾರೆ, ಬೋಧಕರಲ್ಲಿ ನಿಂತು ಪ್ರಸಂಗ ಮಾಡ್ತಿದ್ದಾರೆ. ಈಗ ಪ್ರೇಯರ್ ಮಾಡ್ತಾ ಇದ್ದೀನಿ ಸನ್ನಿಧಿಯಲ್ಲಿ. ಆ ಅಧಿಕಾರ ಯಾರು ಕೊಟ್ಟರು? ಯೇಸಪ್ಪ ಕೊಟ್ಟಿರೋದು ಅಧಿಕಾರ. ಬಟ್ ಅಧಿಕಾರ ಎಲ್ಲಿಂದ ಬರ್ತದೆ? ಶಿಲುಬೆಯ ಮಹಿಮೆಯಿಂದ ಹೊರಡುತ್ತದೆ. ನನ್ನ ಪವರ್ ಏನೂ ಇಲ್ಲ ಇಲ್ಲಿ, ನನ್ನ ಬಲ ಏನೂ ಇಲ್ಲ, ನನ್ನ ಸಾಮರ್ಥ್ಯ ಏನೂ ಇಲ್ಲ. ನಾನು ನಿಮ್ಮಾಗೆ ಒಂದು ಸ್ಟೆಪ್ ಮೇಲೆ ಇಟ್ಟಿದ್ದಾರೆ ಅಷ್ಟೇ. ಇದ್ರ ಆಳ ನಿಮಗ್ ಗೊತ್ತಿಲ್ಲ, ಇದ್ರ ಆಳ ನನಗ್ ಗೊತ್ತಿದೆ ಅಷ್ಟೇ. ಇದ್ರ ಆಳ ಎಷ್ಟಿದೆ ಅಂತ ನಿಮಗ್ ಗೊತ್ತಿಲ್ಲ, ಈ ಆಳ ಇಷ್ಟಿದೆ ಅಂತ ನಿಮ್ಗೆ ತಿಳಿಸ್ಕೊಡೋದಕ್ಕೆ ನಾನು ಇಟ್ಟಿದ್ದಾರೆ ಇಲ್ಲಿ ಅಷ್ಟೇ. ಬಟ್ ಕೈ ಎತ್ತದಾಗ, ಈ ಕೈ ಎತ್ತದಾಗ ಶಿಲುಬೆಯ ಮಹಿಮೆ ಈ ಕೈ ಮೂಲಕವಾಗಿ ಬರ್ತದೆ. ಶಬ್ದ ಹೊರಡುವಾಗ ಶಿಲುಬೆಯ ಮಹಿಮೆ ಈ ಶಬ್ದದ ಮೂಲಕವಾಗಿ ನಿಮ್ಮ ಬಳಿಗೆ ಬರ್ತದೆ.
ಇದು ಸತ್ಯದಿಂದ ಸ್ಥಾಪಿಸಿದೆ, ಜೀವದಿಂದ ಸ್ಥಾಪಿಸಿದೆ, ಬಲದಿಂದ ಸ್ಥಾಪಿಸಿದೆ. ಇದನ್ನ ಯಾರು ಸ್ವೀಕಾರ ಮಾಡಿಕೊಳ್ತಾರೋ ಅವರೆಲ್ಲರೂ ಸೇಫ್ ಅಂತಾರೆ. ಸೇಫ್ ಅಂತ. ಹಲ್ಲೆಲೂಯಾ. ಹೇಳಿ ಆಮೆನ್. ನಾನು ಬದುಕಿದ್ರೆ ಊಟ ಮಾಡ್ತೀನಿ. ಶವ ಊಟ ಮಾಡ್ತದ? ಹೇಳಿ, ಶವ ಊಟ ಮಾಡ್ತದ? ಮಾತಾಡ್ರಿ. ಶವ ಊಟ ಮಾಡ್ತದ? ಸರಿ, ಓಕೆ. ಶವ ಊಟ ಮಾಡಲ್ಲ, ನಾವು ಊಟ ಮಾಡ್ತೀವಿ. ನಾವು ಯಾಕೆ ಊಟ ಮಾಡ್ತೀವಿ? ನಾವು ಬದುಕಿದ್ದೀವಿ. ಶವಕ್ಕೆ ಹೊಟ್ಟೆ ಹಸುವಾಗಲ್ಲ, ನಾವು ಬದುಕಿರೋದ್ರಿಂದ ನಮಗೆ ಹೊಟ್ಟೆ ಹಸುವಾಗ್ತದೆ. ಎಲ್ಲಿ ಹಾಲಲ್ಲೂಯ, ಕರೆಕ್ಟಾ? ಆಗ ಊಟ ನಾವು ಮಾಡಲೇಬೇಕು. ಏನಕ್ಕೆ? ಬದುಕೋದಕ್ಕೆ, ದೇಹ ಬಲ ಹೊಂದ್ಕೊಳ್ಳೋದಕ್ಕೆ. ನೀನ್ ತಿನ್ಲೇಬೇಕು, ತಿಂದ್ರೆ ನಿಂತ್ಕೊಳ್ಳೋದು, ಕರೆಕ್ಟಾ? ಬಟ್ ನಿತ್ಯ ಜೀವಕ್ಕೆ ಬೇಕಾಗಿರೋದೇನು? ನಿತ್ಯ ಜೀವಕ್ಕೆ ಬೇಕಾಗಿರೋ ಉಪಹಾರ ಏನು? ದೇವರ ವಾಕ್ಯ. ಈಗ ದೇವರ ವಾಕ್ಯ ಪರಿಶುದ್ಧಾತ್ಮರಿಗೆ ನೀನು ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಬಲ ಹೊಂದ್ಕೊಳ್ತಾರೆ, ಅವರಿಗೆ ನಮಗೆ ಗೈಡ್ ಮಾಡ್ತಾರೆ, ಅವ್ರು ಹೇಗೆ ನಮ್ಮ ಜೊತೆ ಬರ್ತಾರೆ. ಪ್ರತಿಯೊಬ್ಬರಿಗೂ ಆಶೀರ್ವಾದ ಬೇಕು, ಪ್ರತಿಯೊಬ್ಬರಿಗೂ ಸಂತೋಷ ಸಮಾಧಾನ ಬೇಕು. ಯಾರು ಸಂತೋಷ ಸಮಾಧಾನ ಬೇಡ, ನಾವು ಅಳ್ತೀವಿ, ನಾವು ಗೋಲಾಡ್ತೀವಿ ಅನ್ನೋರು ಯಾರು ಇಲ್ಲ. ನಾವು ಸ್ವಸ್ಥತೆಯಿಂದ ಇರಬೇಕು ಅಂತ ಆಸೆ ಪಡ್ತೀವಿ, ನಮ್ಮ ಕುಟುಂಬ ಸಮೃದ್ಧಿಯಾಗಿರ್ಬೇಕು ಅಂತ ಆಸೆ ಪಡ್ತೀವಿ. ಬಟ್ ಸಮೃದ್ಧಿಯಾಗಿ ಇರೋ ಹಾಗೆ ನಾವು ಮಾಡಕ್ಕಾಗಲ್ಲ. ಹೇಳಿ, ನಾವು ಮಾಡಕ್ಕಾಗಲ್ಲ. ನಮ್ಮ ಹತ್ರ ಹಣ ಇದೆಯಾ ಮಾಡಕ್ಕೆ? ಇಲ್ಲ. ಏಸಪ್ಪ ಕೊಟ್ರೆ ನಮ್ಮ ಮನೆ ಸಮೃದ್ಧಿ, ಹೌದಲ್ವಾ? ಏಸಪ್ಪ ಕೊಟ್ರೆ, ಐಶ್ವರ್ಯ ಕೊಟ್ರೆ ನಿನ್ನ ಮನೆ ಸಮೃದ್ಧಿ, ಇಲ್ಲ ಅಂದ್ರೆ ಇಲ್ಲ. ಏಸಪ್ಪ ನಮ್ಮಲ್ಲಿ ಚೈತನ್ಯ ತುಂಬಿದ್ರೆ ನಾವು ಓಡ್ತೀವಿ. ಚೈತನ್ಯ ತುಂಬಿಲ್ವಾ, ಕೈ ಕಾಲು ನೋವು, ಕೀಲ್ ನೋವು, ಮೊಣಕಾಲು ನೋವು, ಕುತ್ಕೊಳ್ತೀವಿ. ಸತ್ಯ ವಾಕ್ಯಕ್ಕೆ ನೀನು ಜಾಗ ಕೊಟ್ರೆ ನಿನ್ನ ಜೀವಿತದಲ್ಲಿ ನಿನ್ನ ವೃದ್ಧಿ ಮಾಡುತ್ತೆ ವಿನ ನಿನ್ನ ಕೆಳಗೆ ತಳ್ಳೋದಿಲ್ಲ. ಈ ವಾಕ್ಯ ನಮ್ಮನ್ನ ಬೆಳೆಸೋದಕ್ಕೆ ಬಂದಿರೋದು. ಎಲ್ಲಿ ಹಾಲಲೂಯ. ಈ ಮರವನ್ನ ಕಡಿಯೋಕ್ ಬಂದಿಲ್ಲ, ಈ ಮರವನ್ನ ಚಿಗುರಿಸೋದಕ್ಕೆ ಬಂದಿರೋದು. ಈಗ ಆ ನೀರು ಬೀಳೋದಕ್ಕೆ ಅವಕಾಶ ನೀವು ಕೊಟ್ಟಿಲ್ಲ ಅಂದ್ರೆ ಈ ಗಿಡದ ಮೇಲೆ, ಅಂದ್ರೆ ಈ ದೇವರ ಪ್ರಸನ್ನತೆ, ಈ ವಾಕ್ಯನ ನೀನು ಸ್ವೀಕಾರ ಮಾಡ್ಕೊಂಡಿಲ್ಲ ಅಂದ್ರೆ ನೀನು ಹೆಂಗ್ ಚಿಗುರ್ತೀಯಾ, ಹೆಂಗ್ ವೃದ್ಧಿ ಆಗ್ತೀಯಾ? ಇರೋ ಎಲೆ ಎಲ್ಲ ಬಾಡಿ ಉದುರುತ್ತದೆ. ಆಮೆನ್. ಇಬ್ಬನಿಯಾಗಿ ದೇವ ಪ್ರಸನ್ನತೆ, ದೇವ ಮಹಿಮೆ ನಮ್ಮ ಮೇಲೆ ಬರಬೇಕು. ಯಾವಾಗ ನಮ್ಮ ಮೇಲೆ ಬರುತ್ತೆ ದೇವ ಮಹಿಮೆ? ದೇವರ ವಾಕ್ಯಕ್ಕೆ ನಮ್ಮ ಜೀವಿತದಲ್ಲಿ, ಹೃದಯದಲ್ಲಿ ಜಾಗ ಕೊಟ್ಟಾಗ. ಹೇಳಿ ಹಲ್ಲೆಲೂಯ. ನೀನು ದೇವರ ವಾಕ್ಯಕ್ಕೆ, ಶಬ್ದಕ್ಕೆ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ಜಾಗ ಕೊಡಬೇಕು. ವೆಲ್ಕಮ್ ಟು ವರ್ಡ್ ಆಫ್ ಗಾಡ್. ನೀವು ಹೇಳ್ಬೇಕು, ಬನ್ನಿ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ದೇವರ ವಾಕ್ಯವೆಂಬ ದೂತರನ್ನ ನೀನು ಆಹ್ವಾನ ಮಾಡಬೇಕು. ಇವತ್ತೇಳಿದ್ದು ನನಗೆ ಸ್ವಾಮಿ, ನನ್ನ ತಪ್ಪನ್ನ ಖಂಡಿಸಿದ್ರಿ, ನಾನು ಸರಿಪಡಿಸ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡು. ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಕುತ್ತಲ್ಲೇ ನಾವು ಪಶ್ಚಾತ್ತಾಪ ಪಟ್ಟು ಒಪ್ಪಿಸ್ಕೊಟ್ಟು ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಕೋಪ ಮಾಡಿಕೊಂಡು, ಬೇಸರ ಮಾಡಿಕೊಂಡು ಯಾರಿಗೆ ನಷ್ಟ? ನಿನಗೆ ನಷ್ಟ. ಶಾಪ, ಆಶೀರ್ವಾದ. ಬಲಗೈ ದೇವರದು, ಎಡಗೈ ಸೈತಾನಂದು. ಯಾವ ವಸ್ತುವನ್ನ ಹಿಡ್ಕೊಳ್ತೀರಾ? ಯಾವ ವಸ್ತುವನ್ನ ಹಿಡ್ಕೊಳ್ತೀರಾ? ಇದ್ರಲ್ಲಿ ಕೇಳ್ತಾರೆ, ಯಾರಾದ್ರೂ ಆಶೀರ್ವಾದ? ಏಸಪ್ಪ ನನಗೆ ಆಶೀರ್ವಾದ ಕೊಡುವಂತ ಬಲಗೈ ಯಾರಾದ್ರೂ ಇರ್ತಾರಾ? ಇಲ್ಲ, ಇಟ್ಟರೆ ಎರಡು ಕೈ ಜೋಡಿಸಿರ್ತೀವಿ, ಇಲ್ಲ ಅಂದ್ರೆ ಬಲಗೈಯನ್ನ ಚಾಚ್ತೀವಿ. ಈಗ ಯಾರಾದ್ರೂ ಏನಾದ್ರೂ ಕೊಡೋವಾಗ ನೀವು ಹಿಂಗನ್ನಿ ಎತ್ತು ಕೈ ಅಂತಾರೆ, ಉಗಿತಾರೆ. ಉಗಿತಾರ? ಯಾಕೆ ಉಗಿದ್ರು? ನೋಡು, ಈ ಲೋಕದ ಜನರಿಗೂ ಗೊತ್ತಿದೆ ಇದು ತೂ ಕೈ ಅಂತ, ಅದಕ್ಕೆ ತೂ ಅಂತ ಉಗಿತಾರೆ. ಇದು ಲೋಕದ ಜನರಿಗೂ ಗೊತ್ತಿದೆ
ಇದು ಪರಿಶುದ್ಧವಾದ ಹಸ್ತ ಅಂತ ನೋಡಿ. ಇದು ಯೇಸಪ್ಪನ ಧರ್ಮದ ಬಳಗೈ ಅಂತ ಈ ಲೋಕದವರೆಗೂ ಗೊತ್ತಿದೆ. ಅದಕ್ಕೆ ಇದನ್ನ ಪ್ರೀತಿ ಮಾಡ್ತಾರೆ, ಇದನ್ನ ಪ್ರೀತಿ ಮಾಡಲ್ಲ. ಬಟ್ ಇವತ್ತು ನಾವು ಇದನ್ನ ಪ್ರೀತಿ ಮಾಡೋದು ಬಿಟ್ಟು ಇದನ್ನ ಪ್ರೀತಿ ಮಾಡ್ತಾ ಇದೀವಿ. ಯೇಸು ಸ್ವಾಮಿ ಕೃಪೆಗೆ ಎಡಗೈಯನ್ನ ಅಡ್ಡ ಇಡ್ತಾ ಇದೀವಿ. ನಾವು ಎಡಗೈಯಿಂದ ನಾವು ಸ್ವೀಕಾರ ಮಾಡಿಕೊಳ್ತಾ ಇದ್ದೀವಿ. ಇಲ್ಲ, ಧರ್ಮದ ಬಲಗೈಗೆ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಜೀವಿತದಲ್ಲಿ. ಆಶೀರ್ವಾದ ಬೇಕಾ? ಎಷ್ಟು ಜನಕ್ಕೆ ಬೇಕು? ಒಬ್ಬ ಎಲ್ಲರೂ ರೆಡಿ, ನಾನ್ ಮಾತ್ರ ಇಲ್ಲ. ಎಲ್ಲಿ ಹಾಲಲ್ಲೂ ಬನ್ನಿ. ಫಿಲಿಪ್ಪಿ ಅವರಿಗೆ ಬರೆದ ಗ್ರಂಥ ಫಿಲಿಪಿನ್ ಚಾಪ್ಟರ್ 4 4ನೇ ಅಧ್ಯಾಯದಲ್ಲಿ 17ನೇ ವಚನದಿಂದ 20ನೇ ವಚನದವರೆಗೂ ನೋಡೋಣ. ಓದಮ್ಮ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನು ಅಪೇಕ್ಷಿಸುತ್ತೇನೆ. ಆಮೆನ್. ದೇವರ ಆತ್ಮ ಏನು ಹೇಳ್ತಾರೆ? ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ. ನಾವು ದೇವರ ಹತ್ರ ದಾನವನ್ನು ಬೇಡ್ತೀವಿ. ಕಷ್ಟದಲ್ಲಿದ್ದಾಗ ಯಾರ ಹತ್ರ ಬೇಡ್ತೀವಿ ದಾನ? ಮನುಷ್ಯರ ಹತ್ರ. ದಾನ ಅಂದ್ರೆ ಹೆಲ್ಪ್, ಸಹಾಯ. ಯಾರ ಮನುಷ್ಯರ ಹತ್ರ ಕೇಳ್ತೀವಿ ನಾವು. ಮನುಷ್ಯರಾಗಲ್ಲ ಸ್ವಾಮಿ. ಮನುಷ್ಯ ಸಹಾಯ ಮಾಡೋ ಶಕ್ತಿನಲ್ಲ. ಯಾಕೆ? ಮನುಷ್ಯರಲ್ಲಿ ನಾನಾ ಅಭಿಲಾಷೆಗಳು ತುಂಬಿರ್ತವೆ. ಒಬ್ಬ ಮನುಷ್ಯ ಒಬ್ಬ ಕಷ್ಟದಲ್ಲಿರೋ ದಾನವನ್ನ ಕೇಳುವಾಗ, ಒಬ್ಬ ಮನುಷ್ಯನ ಹತ್ರ ಇರೋವಾಗ ಆ ಮನುಷ್ಯ ಏನ್ ಮಾಡ್ತಾನೆ? ಸೈಡ್ ಆಗ್ತಾನೆ. ದಾನ ಮಾಡೋ ಶಕ್ತಿನಲ್ಲ. ಬಟ್ ಇಲ್ಲದೆ ಇದ್ದಾಗ ಯಾರ ಹತ್ರ ದಾನ ಕೇಳ್ತೀವಿ ನಾವು? ನೀವ್ ಯಾರ ಹತ್ರ ಕೇಳ್ತೀರಾ? ಮನಕಾಲೂರಿ ಯಾರ ಹತ್ರ ಕೇಳ್ತೀವಿ? ಏಸಪ್ಪನ ಬಳಿ ದಾನವನ್ನ ಕೇಳ್ತೀವಿ, ಸಹಾಯವನ್ನ ಕೇಳ್ತೀವಿ ನಾವು. ಬಟ್ ದೇವರು ಹೇಳ್ತಾರೆ, ಇವತ್ತು ನಾನು ನಿಮ್ಮ ಹತ್ರ ದಾನವನ್ನ ಕೇಳ್ತಿಲ್ಲ. ನಾನು ನಿಮ್ಮ ಹತ್ರ ದಾನ ಕೇಳೋಕ್ ನನ್ನ ಭಿಕ್ಷಕನ? ಹೇಳಿ ಹಾಲೆಲೂಯಾ. ನಾನು ನಿಮ್ಮ ಹತ್ರ ದಾನವನ್ನ ಯಾವತ್ತೂ ಕೇಳಲ್ಲ. ಬಟ್ ಒಂದು ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ನಾನೇನ್ ಕೇಳ್ತೀನಿ ಗೊತ್ತಾ? ನಿಮ್ಮ ಆತ್ಮದಲ್ಲಿ ವೃದ್ಧಿಯಾಗಿ ಆತ್ಮಿಕ ಜೀವಿತದಲ್ಲಿ ಪ್ರೀತಿಯ ಫಲಗಳನ್ನು ಹೊಂದ್ಕೊಳ್ರಿ. ಯೇಸು ಸ್ವಾಮಿಯನ್ನ ಹೆಚ್ಚಾಗಿ ಪ್ರೀತಿಸ್ರಿ, ತಿರಸ್ಕರಿಸಬೇಡಿ. ಆತನಿಂದ ದಾನವನ್ನ ಪಡ್ಕೊಂಡಿದ್ದೀರಾ ನೀವು? ಯಾರು ದೇವರ ಆಶೀರ್ವಾದವನ್ನ ಪಡ್ಕೊಳ್ದೇ ಇರೋರು ಯಾರಾದ್ರೂ ಇದ್ದೀರಾ? ಇದ್ರ ಕೈ ಎತ್ತಿ. ಎಜನ ಪಡ್ಕೊಂಡಿದ್ದೀರಾ? ಆಮೆನ್. ಒಂದು ಸಲ ನೆನ್ಸ್ ನೋಡಿ, ಆತನು ಮಾಡಿರೋ ಉಪಕಾರ ಎಂಥ ಉಪಕಾರ, ಎಂಥ ದಾನ ನಮಗೆ ಮಾಡಿದ್ದಾರೆ. ಒಬ್ಬರಿಗೆ 1 ತಲಾಂತು, ಒಬ್ಬರಿಗೆ 2 ತಲಾಂತು, ಒಬ್ಬರಿಗೆ 3 ತಲಾಂತು, ಒಬ್ಬರಿಗೆ 5 ತಲಾಂತು, ಒಬ್ಬರಿಗೆ 10 ತಲಾಂತು, ಒಬ್ಬರಿಗೆ 100 ತಲಾಂತು. 100 ತಲಾಂತು ಯಾರು ಹೋಗ್ತಾರೋ ಅವರು ಕೋಟಿಗಳು. 100 ತಲಾಂತು ದಾನ ಮಾಡಿರೋ ಕೃಪೆಯುಳ್ಳ ಆಶೀರ್ವಾದವುಳ್ಳ ಕುಟುಂಬಗಳು ಇದೆ. 1 ತಲಾಂತು ಪಡ್ಕೊಂಡು ಸಂತೋಷವಾಗಿರೋ ಕುಟುಂಬಗಳು ಇದೆ. ದೇವರಿಂದ ಬರೋ ದಾನ ಇದು. ಬಟ್ ಇದು ಮೊದಲು ನಾವು ಕೂಡ ದೇವರ ಹತ್ರ ದಾನ ಕೇಳಿದ್ವಿ. ಆಗ ನಮ್ಮ ಹತ್ರ ಏನು ಇಲ್ಲ ಸ್ವಾಮಿ. నెన్స్ ನೋಡಿ, మా వెంకటేశ్వర అడగండా ఏసప్పుడు దగ్గరికి వచ్చినప్పుడు ఏమన్నా ఉన్నా? శ్యామలమ్మ ఇద్దరు కలిసి చెప్పండా, ఏమన్నా ఉన్నా ఏసప్ దగ్గరకు రాకుండా ముందురా? ఏసప్ దగ్గర వచ్చినప్పుడు దానం అడిగేదానికి సులువైంది. ఏసప్ప నాకు ఇల్లు లేదు, ఇల్లు ఇయ్యి, సైట్ లేదు, సైట్ ఇయ్యి, గాడి లేదు, గాడి ఇయ్యి, డబ్బులు లేదు, డబ్బులు ఇయ్యి, సొమ్ములు లేదు, సొమ్ములు ఇయ్యి. అంత దానం ఇచ్చారా? ಕೊಟ್ರ ದೇವರ ಸಹಾಯ? ನಿನ್ ಕೇಳಿದಲ್ಲ ಕೊಟ್ರ ವೆಂಕಟೇಶ? ಇವಾಗ ನೀನೇನ್ ಮಾಡ್ಬೇಕು? ದೇವರ ದಾನವನ್ನ ಮರಿಬಹುದಾ?
ದೇವರಿಗೆ ಕೃತಜ್ಞತಾ ಪೂರ್ವಕವಾಗಿ ಪ್ರೀತಿಯ ಫಲವನ್ನು ಇನ್ನೂ ಹೆಚ್ಚಾಗಿ ಹೊಂದ್ಕೊಳ್ಳೋರಾಗು. ದೇವರಲ್ಲಿ ಪ್ರೀತಿಯ ಫಲವನ್ನ, ಒಂದು ಆತ್ಮಿಕ ಫಲವನ್ನ ಇನ್ನು ಒಂದು ವೃದ್ಧಿ ಆಗೋದನ್ನ ನೋಡು. ಆ ಮಾರ್ಗವನ್ನ ಪರಿಶುದ್ಧಾತ್ಮರು ನಿನಗೆ ತಿಳಿಸಿಕೊಡ್ತಾರಲ್ಲ, ಆ ಮಾರ್ಗದಲ್ಲಿ ನೀನು ನಡೆದ ಹೋದ್ರೆ ಆತ್ಮಿಕ ಫಲದಲ್ಲಿ, ಆ ಪ್ರೀತಿ ಫಲದಲ್ಲಿ ಹೇಗೆ ವೃದ್ಧಿ ಆಗ್ತೀಯ ನೀನು? ಆ ದಾನ ಅಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತೆ. ಆ ದಾನ ಮುಂದುವರಿಯುವುದಿಲ್ಲ. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಆಶೀರ್ವಾದ ಕಷ್ಟದಲ್ಲಿರುವಾಗ ನೋಡು, ಬುಧವಾರ, ಶುಕ್ರವಾರ, ಭಾನುವಾರ ಒಂದು ದಿನ ತಪ್ಪಿಸ್ಕೊಳ್ಳದೆ ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಂಡು ದೇವರ ಹತ್ರ ಸಹಾಯ ದಾನವನ್ನ ಬೇಡ್ತಾರೆ. ಎಸಪ್ಪ ಹಂಗೆ ಸಪ್ಪ ಹಿಂಗೆ ಸಪ್ಪ ದಿನಾ ಚರ್ಚಲ್ಲಿ ಕಾಣಿಸ್ಕೊಳ್ತಾರೆ. ಯಾವಾಗ ಕೃಪಾ ಸಂಪನ್ನರಾಗೋಗ್ತಾರೋ, ಯಾವಾಗ ಐಶ್ವರ್ಯವಂತರಾಗೋಗ್ತಾರೋ, ಯಾವಾಗ ಅವರ ಕಷ್ಟಗಳು ತೀರೋಗ್ತದೋ, ದೇವರ ಆಲಯ ಅಂದ್ರೆ ಅಲರ್ಜಿ ಆಗ್ತದೆ. ಅವಾಗ ಇಷ್ಟ ಬಂದಾಗ ಬರ್ತಾರೆ, ಇಷ್ಟ ಬಂದಾಗ ಹೋಗ್ತಾರೆ. ಬಟ್ ಮೂರ್ಖರೇ, ತಿಳ್ಕೊಳ್ಳಿ, ಇದಕ್ಕೆ ಮೊದಲು ನೀನು ಅದೇ ಸ್ಥಳದಲ್ಲಿ ಇದೆಯಲ್ಲ, ಆವಾಗ ಹೇಗಿದ್ರಿ ನೀವು? ಅದಕ್ಕೆ ತಿಳ್ಕೊಳ್ಳಿ ಫಸ್ಟ್. ಈಗಿರೋ ಸ್ಥಿತಿನ ಮರ್ತು ಬಿಡು. ಈಗಿರೋ ಸ್ಥಿತಿ ದೇವರು ಕೊಟ್ಟಿರೋ ದಾನ ನಿಮ್ಗೆ. ಈಗಿರೋ ಸಮಾಧಾನ ದೇವರು ಕೊಟ್ಟಿದ್ದಾರೆ ನಿಮಗೆ, ಅವ್ರ ಕೃಪೆಯಿಂದ ಬಂದಿರೋದು. ಅದಕ್ಕೆ ಮೊದಲು ಎಲ್ಲಿದ್ದೀರಿ, ಹೇಗಿದ್ದೀರಿ, ಅದನ್ನ ಧ್ಯಾನ ಮಾಡ್ಕೋ. ಆಗ ನೀನು ದೇವರಲ್ಲಿ ಆತ್ಮಿಕ ಪ್ರೀತಿಯ ಫಲದಲ್ಲಿ ಹೆಚ್ಚಾಗಿ ವೃದ್ಧಿ ಆಗೋದಕ್ಕೆ ಅವಕಾಶ ಸಿಗುತ್ತೆ. ನೀನು ಹಿಂದಿನ ಸ್ಥಿತಿಯನ್ನ ಮರೆತೋದ್ರೆ ಬಿದೋಗ್ತೀರಾ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮಿಂದ ದಾನ ಅಂದ್ರೆ ಭಿಕ್ಷೆ ಬೇಡಲ್ಲ. ದೇವರು ದಾನವನ್ನು ನಮ್ಮಿಂದ ಅಪೇಕ್ಷಿಸೋದಿಲ್ಲ. ಬಟ್ ನಾನು ಕೊಟ್ಟಿರೋ ದಾನದಿಂದ ನೀವು ಆತ್ಮಿಕ ಫಲದಲ್ಲಿ ಇನ್ನೂ ವೃದ್ಧಿಯಾಗಿ ಲೋಕದಲ್ಲಿ ಸಾಕ್ಷಿಯಾಗಿರ್ಬೇಕು. ಅದನ್ನ ಆ ಆತ್ಮಿಕ ಫಲ, ಪ್ರೀತಿಯ ಫಲವನ್ನ ನೀನು ವೃದ್ಧಿ ಮಾಡ್ಕೊಂಡಿಲ್ಲ ಇನ್ನು ಅಂತ ಹೇಳ್ತಾರೆ ದೇವರು. ಅದು ಹೇಗೆ ವೃದ್ಧಿ ಆಗೋದು? ದೇವರ ವಾಕ್ಯದ ಪ್ರಕಾರ ನೀವು ನಡೆಯುವಾಗ, ದೇವರ ಕಟ್ಟಳೆಗಳನ್ನ ಪ್ರೀತಿಸುವಾಗ, ದೇವರ ಮಾತನ್ನ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ರೆ ನೀನು ಖಂಡಿತ ಹಿಂಜಾರು ಬಿದ್ದೋಗ್ತೀಯ ಜೀವನದಲ್ಲಿ. ಎಲ್ಲಿ ಹಾಲಲೋಯ್ಯ, ಹಿಂಜಾರು ಬಿದ್ದೋಗ್ತೀರಾ. ಜಾರಿ ಬಿದ್ದೋದ್ರೆ ಹಳ್ಳದಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗೋರ್ಗು ಕಾಣಿಸಲ್ಲ ನೀವು ಬಿದ್ದಿರೋದು. ಆ ಹಾಲ ಅಷ್ಟಿರ್ತದೆ. ಅದೇ ಸೈತಾನ ತೋಡಿರೋ ಹಾಲ. ಎಲ್ಲಿ ಹಾಮೆ ಕರೆಕ್ಟಾ? ಹೌದು. ಕಂಟಿನ್ಯೂ ಮಾಡಿ ಮುಂದಕ್ಕೆ. ಬೇಕಾದದ್ದೆಲ್ಲ ನನಗಿದೆ. ಎಲ್ಲಿ ಹಾಮೆ ಏನ್ ಹೇಳ್ತಾರೆ? ಬೇಕಾದದ್ದೆಲ್ಲ ನನಗುಂಟು. ನನ್ನ ಹತ್ರ ಏನು ಕಮ್ಮಿ ಇಲ್ಲ, ನಿಮ್ಮ ಹತ್ರ ದಾನ ಕೆಲವಷ್ಟು. ದೇವ್ರು ಹೇಳ್ತಾರೆ, ನಿಮ್ಮ ಹತ್ರ ನಾನು ಕೈ ಚಾಚಿ ಭಿಕ್ಷೆ ಪಡಬೇಕಾಗಿರೋದು ಏನಿಲ್ಲ, ನನ್ನ ಹತ್ರ ಎಲ್ಲ ಇದೆ. ಅದರಲ್ಲೇ ನಾನು ನಿಮಗೂ ಕೊಟ್ಟಿರೋದು. ಬಟ್ ನೀವು ವೃದ್ಧಿ ಆಗೋದಕ್ಕೆ, ಮತ್ತೆ ನೀವು ಹೆಚ್ಚು ಆತ್ಮಿಕ ಪ್ರೀತಿಯ ಫಲದಲ್ಲಿ ನೀವಿನ್ನೂ ವೃದ್ಧಿ ಆಗ್ಬೇಕು, ಐಶ್ವರ್ಯದಲ್ಲಿ ಅನ್ನೋದಕ್ಕೆ ನಿಮಗೊಂದು ಮಾರ್ಗವನ್ನ ತೋರಿಸಿದ್ದೀನಿ. ಆ ಮಾರ್ಗದಲ್ಲಿ ನಡೆದೋಗಿ. ಪರಿಶುದ್ಧಾತ್ಮರ ಪ್ರೇರೇಪಣೆ ಅರ್ಥ ಆಗ್ತಿದೆಯಾ? ನಿಮ್ಗೇನಾದ್ರೂ ಒಂದು ಕೃಪೆ ಕೊಟ್ರೆ ದೇವರು ಅರ್ಧ ಕೊಡಿ ಅಂತ ಕೇಳಿಲ್ಲ ನಿಮ್ಮನ್ನ. ಕೇಳಿದ್ರ? ಸ್ವಾಮಿ ಇದನ್ನ ನೆನೆಸ್ರಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 39 40 ಇದೆ. 40 ಇದೆಯಾ? ಫುಲ್ ಇದು ಟೋಟಲ್ 40 ಇದೆ. 40ಯಲ್ಲಿ ಈ 4ಕ್ಕೆ ಕೇಳೋದು ದೇವರು. ಸ್ವಾಮಿ ಈಗ ಈ 4 ಕೊಡು ಸ್ವಾಮಿ, ನನಗೆ ಈ 4 ಕೊಡಯ್ಯ. ಇದೆಲ್ಲ ಕೊಟ್ಟು ದೇವರು ನಿನಗೆ, ಇದೆಲ್ಲ ದಾನ ಮಾಡಿಕೊಟ್ಟಿರೋ ದೇವರು ನಿನ್ನನ್ನ ಈ 4 ಮಾತ್ರ ಕೇಳ್ತಾರಲ್ಲ ಸ್ವಾಮಿ. ಈ 4 ಕೊಡೋದಕ್ಕೆ ಯಾಕೆ ನೋವಾ ನಮ್ಗೆ? ಈ 4 ಕಿತ್ತು ಬಿಸಾಕಿದ್ರು ನೋಡಯ್ಯ, ಇನ್ನೂ ಹಾಗೇ ಇದೆ ಮರ. ಅರ್ಥ ಐತೆ ಈಗ ತಲೆಗೆ? ನಿನಗೆ ಕೊಟ್ಟಿರೋ ಕುಪ್ಪೆಯಲ್ಲಿ 10 ರೂಪಾಯಿ ಕೇಳ್ತಾರೆ ದೇವರು. 40ರಲ್ಲಿ 4 ಕೇಳ್ತಾರಲ್ಲ ಸ್ವಾಮಿ, ಆ 4 ಕೊಟ್ಟುಬಿಡು ನನಗೆ ಅಂತ ಕೇಳ್ತಾರೆ. ಇದೆಲ್ಲ ನನ್ನ ಹತ್ರ ಇರ್ಲಿಲ್ವಲ್ಲ, ದೇವರು ಕೊಟ್ಟಿದಾರಲ್ಲ ನನಗೆ, ಕೊಟ್ಟು ಕೇಳ್ತಾರೆ.
ಈಗ ನೀನ್ ಸಂತೋಷ ಪಡು, ಇಷ್ಟು ಇಟ್ಕೊಂಡು ಈ 4 ನನಗೆ ಬೇಕು ಕೊಡಯ್ಯ ಅಂತ ಕೇಳ್ತಾರಲ್ಲ, ಈ 4 ಯಾಕೆ ಕೇಳ್ತಾರೆ ಗೊತ್ತಾ? ಇದು ನಷ್ಟವಾಗಬಾರ್ದು. ಇದು ಯಾವಾಗಲೂ ಹಿಂಗೆ ಇರಬೇಕು. ನೀನು ತಿಂದು ಉಂಡು ಕುಡಿದು ತೃಪ್ತಿ ಪಟ್ಟರು ಕೂಡ ಇದು ಹೀಗೆ ಇರಬೇಕು ಅಚ್ಚಹಸಿರಾಗಿ. ಈ ಕೃಪೆ ನಷ್ಟವಾಗಬಾರ್ದು ಅನ್ನೋದಕ್ಕೆ ಈ ಬೀಜ ಬಿತ್ತಿಸ್ತಾರೆ ನಿನ್ನ ಕೈಯಲ್ಲಿ. ಈ 4 ಬೀಜನ ಮತ್ತೆ ಬಿತ್ತಿಸ್ತಾರೆ ಕೈಯಲ್ಲಿ. ನಿನಗೋಸ್ಕರನೇ ಅಲ್ವಾ ದೇವರು ಕೇಳ್ತಿರೋದು? ದೇವರು ಎತ್ಕೊಂಡು ಪರಲೋಕಕ್ಕೆ ಹೋಗ್ತಾರಾ? ಇವತ್ತು ಅನೇಕ ವಿಶ್ವಾಸಿಗಳು ಜಾರಿ ಬೀಳೋದಕ್ಕೆ ಕಾರಣ ಈಗ ಇದನ್ನ ಮರ್ತಿರೋದ್ರಿಂದ, ಯಾಕೆ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿಕೊಂಡಿರೋದ್ರಿಂದ ಇವತ್ತು ನೀವೆಲ್ಲ ಆ ಕೃಪೆಗಳು ಒಂದಿನಕ್ಕೊಂದಿನಕ್ಕೆ ಏನಾಗ್ತದೆ, ಪಟ್ 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 ಅಂತ ಹೊಡೆದೋಗಿ ಎಲ್ಲ ನಾಶ ಆಗ್ತದೆ. ಆ ಶಾಪಕ್ಕೆ ಕಾರಣಕರ್ತರು ಯಾರು? ನೀವೇ. ಆ ಶಾಪಕ್ಕೆ ಕಾರಣಕರ್ತರು ನೀವೇ. ನೋಡಿ, ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾನು ನಿಮ್ಮಿಂದ ದಾನವನ್ನ ಕೇಳಲಿಲ್ಲ. ನಾನು ನಿಮ್ಮಿಂದ ನನಗೆ ಕೊಡಿ, ನಿಮಗೆ ಕೊಟ್ಟಿರೋದ್ರಲ್ಲಿ ಅರ್ಧ ಕೊಟ್ಟುಬಿಡಿ, ಮುಕ್ಕಾಲು ಕೊಟ್ಟುಬಿಡಿ ಅಂತ ನಾನು ಕೇಳಲಿಲ್ಲ. ನಾನು ದಾನವನ್ನ ನಿಮ್ಮಿಂದ ಅಪೇಕ್ಷಿಸಲಿಲ್ಲ. ಬಟ್ ನಾನು ಕೊಟ್ಟಿರೋ ನಿಮಗೆ ಆತ್ಮಿಕ ಪ್ರೀತಿಯ ಫಲ ಇನ್ನೂ ವೃದ್ಧಿ ಆಗಲಿ. ಈ ಕೃಪೆ ಇಲ್ಲಿಗೆ ನಷ್ಟವಾಗಬಾರ್ದು. ಈ ಕೃಪೆ ಇನ್ನೂ ದೊಡ್ಡ ಮರವಾಗಿ ಬೆಳಿಬೇಕಾದರ ಹೇಳಿ ಹಲ್ಲೆಲೂಯಾ. ಈ ಕೃಪೆ ಇಷ್ಟು ಬೆಳಿಬೇಕು ಅಂತ ಆಸೆ ಪಡೋ ದೇವರು. ಅರ್ಥ ಆಯ್ತು ಇವಾಗ? ಅರ್ಥ ಆಯ್ತು? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈ ಕೃಪೆ ಇಷ್ಟಕ್ಕೆ ಇರಬಾರ್ದು, ಇದು ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅನ್ನೋದಕ್ಕೆ ಆ 4 ಬೀಜ ಬಿತ್ತು ಅಂತ ಹೇಳ್ತಾರೆ. ಆಗ 4 ಕಿತ್ತು ಬಿಸಾಕ್ ಬೀಜ ಅಲ್ಲಿ ಬಿತ್ತೋದ್ರಲ್ಲಿ ಏನ್ ಕಷ್ಟ ಇದೆ ನಿಮಗೆ ಹೇಳಿ? ಹಲ್ಲೆಲೂಯಾ. ಆ 4 ಬೀಜ ಕೊಟ್ಟಿರೋದು ದೇವರೇ ಅಲ್ಲ? ಅದಕ್ಕೆ ಮೊದಲು ಆ ಬೀಜ ನಮ್ಮ ಹತ್ರ ಇಲ್ಲ ಇತ್ತ? ಮತ್ತೆ ಬಿತ್ರಿ, ಕೊಯ್ಕೊಳ್ರಿ, ನೋಡ್ರಿ ಎಷ್ಟು ದೊಡ್ಡದಾಗಿ ಕಾಣ್ತದೆ, ಸುಂದರವಾಗಿ ಆ ಮರದಾಗಿ ಬೆಳಿರಿ. ಆತ್ಮಿಕ ಪ್ರೀತಿಯ ಫಲದಲ್ಲಿ ವೃದ್ಧಿಯಾಗಿರಿ. ಆ ಪ್ರೀತಿ, ಆತ್ಮಿಕ ಪ್ರೀತಿಯ ಫಲ ಅಂತ ಹೇಳ್ತಾರ, ಅದೇ ಪರಲೋಕದ ಐಶ್ವರ್ಯವನ್ನ ತೋರಿಸೋದು. ಹಲ್ಲೆಲೂಯಾ. ಆ ಪ್ರೀತಿನೇ ಯೇಸಪ್ಪ ಅಲ್ವಾ? ಅದು ಇಲ್ಲಿ ಬಂದು ನಾಟ್ಕೊಂಡ್ಬಿಡ್ತದೆ ಐಶ್ವರ್ಯ, ನಮ್ಮನ್ನು ಬಿಟ್ಟು ಹೋಗಲ್ಲ. ಅದಕ್ಕೋಸ್ಕರ ದೇವರು ಪ್ರಯಾಸ ಪಡ್ತಾರೆ. ಒಂದು ಕಂಟಿನ್ಯೂ ಮಾಡು. ಎಫ್ರಾಫೋದೀತಿನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವವನಾಗಿದ್ದೇನೆ. ಆಮೆನ್. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಅರ್ಥ ಆಯ್ತು ಇವಾಗ? ದೇವರಿಗೆ ಇಷ್ಟವಾಗಿರೋ ಆ 4 ಬೀಜದಿಂದ, ಆ ಬೀಜ ಕೇಳ್ತಿರೋ ದೇವರ ಆ ಬೀಜವನ್ನ ನೀವು ದೇವರಿಗೆ ಸಮರ್ಪಿಸ್ಬಿಟ್ರೆ, ನನ್ನ ದೇವರು ಕೇಳ್ಕೊಳ್ಳಿ, ನನ್ನ ದೇವರು ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಯೇಸಪ್ಪ ಹತ್ರ ಏನು 1 ಕೋಟಿ ಇದೆಯಾ, 2 ಕೋಟಿ ಇದೆಯಾ? ಯೇಸಪ್ಪ ಹತ್ರ 10 ಕೋಟಿ ಇದೆಯಾ, 100 ಕೋಟಿ ಇದೆಯಾ? ಸ್ವಾಮಿ, ಈ ಲೋಕದಲ್ಲಿರೋ ದುಡ್ಡು ಈ ಲೋಕನೇ ಅವ್ರದ್ದು. ಕಂಬಗಳು ಕೆಲ್ಲ ಅರ್ಥ ಆಯ್ತು ಅಂತ? ಈ ಲೋಕನೇ ಅವ್ರದ್ದು. ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಈ ಲೋಕವನ್ನ. ಕರೆಕ್ಟಾ? ದಾರಿಯಲ್ಲಿ ಹೋಗ್ತಾ 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 ಒಂದು ಬಾಕ್ಸ್ ಸಿಕ್ಬಿಡ್ಬೋದು ನಿಮ್ಗೆ. ದಾರಿಯಲ್ಲಿ ಹೋಗ್ತಾ 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 ಒಂದು 10 kg ಬಂಗಾರ ಸಿಕ್ಬಿಡ್ಬೋದು ನಿಮ್ಗೆ. ಎಲ್ಲ ಅವ್ರದ್ದೇ. ದೇವ್ರು ಏನ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೆ, ಯಾವ್ದೋ ಒಂದು ರೀತಿಯಲ್ಲಿ ನಿಮಗೆ ಕೊಟ್ಬಿಡ್ತಾರೆ ಅಲ್ವಾ? ಏನು ನಮ್ಮಾಗೆ ಸೀಮಿತವಾದ ಐಶ್ವರ್ಯ ದೇವ್ರ ಹತ್ರ ಇದೆಯಾ? ನಮ್ಮ ಹತ್ರ ₹1 ಇದೆ ಅಂದ್ರೆ ₹1 ನಮಗೆ ದೊಡ್ಡದ ಅಂತ ಕೋಟಿಗಳು ಎಷ್ಟು ಕಲಿತಿದ್ದೀವಿ ಸಪ್ಪ ಹತ್ರ. ಬಟ್ ಅವರು ಸಮೃದ್ಧಿ ಆಗೋದಕ್ಕೆ ಕೇಳ್ತಾ ಇಲ್ಲ, ನೀವು ಸಮೃದ್ಧಿ ಆಗೋದಕ್ಕೆ ಬೀಜ ಬಿತ್ತೋದಕ್ಕೆ ಹೇಳ್ತಾರೆ ಅಷ್ಟೇ. ಹೇಳಿ ಹಲ್ಲೆಲೂಯಾ. ಅದಕ್ಕಾಗಿ
ದೇವರು ಯಾವಾಗ ನಾವು ದೇವರ ಕಟ್ಟಳೆಯನ್ನು ಅನುಸರಿಸ್ತೀವಿ, ದೇವರ ಆಜ್ಞೆಯನ್ನ ಪರಿಪಾಲಿಸ್ತೀವಿ, ಆಗ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅಬ್ಬಾ ಆತನ ಹತ್ರ ಕೋಟಿಗಳು ಬಿಲಿಯನ್ಸ್ಗಳು ಎನ್ಸೋರಿಲ್ಲ ಅವ್ರ ಹತ್ರ ಅಲ್ವಾ? ಎನ್ಸಕ್ಕಾಗ್ತದ? ಯಾವ ಮಿಷನ್ ಸಾಲಲ್ಲ. ಆ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸೋದಕ್ಕೆ ನೋಡಿ, ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆತನ ಹತ್ರ ಏನು ಕಮ್ಮಿ ಇಲ್ಲ. ನೀನು ಏನ್ ಕೇಳಿದ್ರು ಕೊಡೋಕ್ ರೆಡಿ. ಎಲ್ಲಿ ಹಾಲೆಲೂಯ ಕೊಟ್ಟಿದ್ದಾರೆ. ನೀವು ಬೇಡುವುದಕ್ಕಿಂತಲೂ, ಕೇಳುವುದಕ್ಕಿಂತಲೂ, ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡಲು ಶಕ್ತನಾಗಿರೋ ದೇವರು ಅಲ್ವಾ? ಎಲ್ಲಿ ಅತ್ಯಧಿಕವಾಗಿ ಕೊಡೋ ದೇವರು. ನಾವೇನ್ ಕೊಡ್ತೀವಿ ದೇವರಿಗೆ? ಸ್ವಲ್ಪ ಅಲ್ವಾ? ನಾವೇನ್ ಕೊಡ್ತೀವಿ? ಸ್ವಲ್ಪ. ಒಂದು ಕೊಟ್ರೆ 9 ಸೇರಿಸಿ ಚಕ್ರ ಬಡ್ಡಿ ಸಮೇತವಾಗಿ ಕೊಡ್ತಾರೆ. ನೀವು ಕೊಡ್ತೀರಾ? ಕೊಡ್ತೀಯ ಮಂಜು? ಹೆಂಗ್ ಕೊಡ್ತೀಯ? ನಾನು 1 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಡ್ತೀನಿ. ನಾನು 1000 ರೂಪಾಯಿ ಕೊಟ್ಟರೆ 10,000 ರೂಪಾಯಿ ಕೊಡ್ತೀಯ ನನಗೆ? ಇಲ್ಲ. ನಾನು ಯಾರಿಗಾದ್ರೂ 1000 ರೂಪಾಯಿ ಕೊಟ್ಟರೆ 10,000 ರೂಪಾಯಿ ಕೊಡ್ತೀರಾ ನನ್ಗೆ ನೀವು? ಬಟ್ ಇವ್ರು ಕೊಡ್ತಾರೆ ಸ್ವಾಮಿ. ಒಂದು ಬೀಜ ಬಿದ್ದು ನಿಷ್ಫಲ ಅಲ್ಲ. ನೀವು ಅಂದ್ಕೊಂಡಿದ್ದೀರಾ ನಾನು ಆ ಟೆಸ್ಟ್ ನ ತೋರ್ಸಕ್ಕೆ ಯಾರಾದ್ರೂ ಒಬ್ರು ಸಿಗ್ತಾರಂತ ಎದುರು ನೋಡ್ತಾ ಇದ್ದೀನಿ. ಪರಿಪೂರ್ಣವಾಗಿ ದೇವರ ವಾಕ್ಯದ ಪ್ರಕಾರ ಈ ಮರವಾಗಿ ನಿಲ್ಲಿಸಬೇಕು ಅಂತ ಈಗಲೂ ಎದುರು ನೋಡ್ತಾ ಇದ್ದೀನಿ ನಾನು. ಬಟ್ ಒಬ್ಬರು ಸಿಕ್ಕಿಲ್ಲ. ಈಗ ದೇವರು ಹೇಳ್ತಿರೋದು, ನೀತಿವಂತನು ಒಬ್ಬನು ಸಿಕ್ಕಿಲ್ಲ ಅದರಲ್ಲಿ. ಎಲ್ಲಿ ಹಲ್ಲೆಲೂಯಾ? ಏನು ಉತ್ತರ ಕೊಡ್ತೀರಾ ದೇವರಿಗೆ? ಏನು ಉತ್ತರ ಕೊಡ್ತೀರಾ? ನಿಮ್ಮನ್ನ ಬೆಳೆಸಿ ನಿಲ್ಲಿಸೋದಕ್ಕೆ ಇವತ್ತು ದೇವರು ಎದುರು ನೋಡ್ತಿದ್ದಾರಂತೆ. ಬಟ್ ಒಬ್ಬರು ಸಿಕ್ಕಿಲ್ಲ ನನಗೆ. ಇನ್ನು ಯಾವ ಕುಟುಂಬನೂ ನನಗೆ ಪರಿಪೂರ್ಣವಾಗಿ ಕಟ್ಟಳೆ ಪ್ರಕಾರ ನಿಂತ್ಕೊಂಡು ಈ ಕೃಪೆ ನಾವು ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗಿ ಯಾರು ಬಂದಿಲ್ಲ. ಸಿಕ್ಲಿಲ್ಲ ನನ್ನ ಕೈಗೆ ಅಂತ ಎದುರು ನೋಡ್ತಿದ್ದಾರೆ. ಆಗ ಎಂತ ಒಳ್ಳೆ ದೇವರು ನೋಡಿ, ಕಾಯ್ತಾ ಇದ್ದಾರೆ ಅವರು. ನಾವು ಕೊಡೋದಿಷ್ಟೇ ಸ್ವಾಮಿ, ಪಡ್ಕೊಳ್ಬೇಕಾಗಿರೋದು ಸೆರಗಲ್ಲಿ ತುಂಬ್ಕೋಬೇಕು. ನಾವು ಕೊಡೋದಿಷ್ಟೇ ದೇವರ ಕೈಯಲ್ಲಿ. ಬಟ್ ಎದುರು ನೋಡ್ತಿದ್ದಾರಂತೆ ದೇವರು. ನೋಡಿ, ಸತ್ಯ ಇದೇ ಸತ್ಯೋಪದೇಶ. ಎದುರು ನೋಡ್ತಿದ್ದಾರೆ ದೇವರು. ಸಂಪೂರ್ಣವಾಗಿ ದೇವರ ವಾಕ್ಯದ ಪ್ರಕಾರ, ಕಟ್ಟಳೆ ಪ್ರಕಾರ ಇದುವರೆಗೂ ಒಂದು ಫ್ಯಾಮಿಲಿ ಕೂಡ ನಡ್ಕೊಂಡಿಲ್ಲ. ಪರಿಶುದ್ಧಾತ್ಮರು ಹೇಳ್ತಾರೆ. ಬಟ್ ನಾನು ನಷ್ಟ ಮಾಡೋಕೆ ಹೇಳ್ತಿಲ್ಲ. ಅತ್ಯಧಿಕವಾದಂತ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವ್ರನ್ನ ನಿಲ್ಲಿಸಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ಯಾರೊಬ್ಬರು ಸಿಕ್ಕಿಲ್ಲ ನೀತಿವಂತರು ಅಂತ ಹೇಳ್ತಾರೆ. ಈಗ ತಪ್ಪೇ ಅರ್ಥ. ಕೊಡೋ ಯಜಮಾನ ಸಿದ್ಧವಾಗಿದ್ದಾನೆ. ಕೊಡುವುದಕ್ಕೆ ಯಜಮಾನ ಸಿದ್ಧವಾಗಿದ್ದಾನೆ. ಅದಕ್ಕೆ ಕ್ರಯ ಕಟ್ಟೋರಿಲ್ಲ. ನೋಡಿದ್ರ? ಅದಕ್ಕೆ ಬೆಲೆ ಕಟ್ಟಬೇಕಾಗಿರೋರು ಯಾರು ಮುಂದೆ ಬಂದಿಲ್ಲ. ಬರ್ಬೋದು ಯಾರಾದರೂ ಒಬ್ರು, ನೋಡೋಣ. ಈ ಸ್ಮರಣ ಸಭೆಯಲ್ಲಿ ಅಂತ ನೀತಿವಂತರು ಒಬ್ಬರಾದ್ರೂ ಸಿಗ್ತಾರಾ? ಈ ದೇವರು ಎದುರು ನೋಡ್ತಿದ್ದಾರೆ. ಗಲಾತ್ಯ ದೇವರಿಗೆ ಬರೆದ ಗ್ರಂಥ 2ನೇ ಅಧ್ಯಾಯ 14ನೇ ವಚನ ಓದುವ. ಗಲಾತ್ಯ ಚಾಪ್ಟರ್ 2. ಆಮೆನ್. 2ನೇ ಅಧ್ಯಾಯದಲ್ಲಿ 14ನೇ ವಚನ ಓದುವ. ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನೆಡಲ್ಪಡುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೆಫೆನನಿಗೆ ಹೇಳಿದ್ದೇನೆಂದರೆ, ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ನೀವು ಅನ್ಯ ಜನರಿಗೆ
ಯಹೂದ್ಯರ ಪದ್ಧತಿಯನ್ನು ಬಲಾತ್ಕಾರದಿಂದ ಹೇಗೆ ಹೇಳ್ತೀರಾ ನೀವು? ನೀವು ಯಹೂದ್ಯರು, ಯೇಸುವಿನ ವಂಶದವರು. ನೀವು ಯಹೂದ್ಯರಂದ್ರೆ ಯೇಸು ಸ್ವಾಮಿ ರಕ್ತ ಸಂಬಂಧಿಗಳು. ನೀವು ಯಹೂದ್ಯರಾಗಿ ನೀವೇ ನಡೀತಿಲ್ವಲ್ಲ? ನಡೀತಾ ಇದ್ದೀರಾ ಪರ್ಫೆಕ್ಟ್ ಆಗಿ? ಕೈ ಎತ್ತಿ ನೋಡೋಣ ಯಾರಾದ್ರೂ ಒಬ್ರು. ನಾನು ಮನಪೂರ್ವಕವಾಗಿ ದೇವರ ಕಟ್ಟಳೆಯಂತೆ ನಡ್ಕೊಂಡಿದ್ದೀನಿ ಅಂತ ಎದ್ದು ನಿಂತ್ಕೊಳ್ಳಿ. ಇಲ್ಲ, ನಾವು ದೇವರ ಮುಂದೆ ಧೈರ್ಯವಾಗಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವೆಲ್ಲ ತಪ್ಪು ಮಾಡ್ಕೊಂಡ್ ಬರ್ತಾ ಇದೀವಿ. ಬಲ್ಲ ಅಲ್ಲಿ ವಾಕ್ಯ ಏನಿರುತ್ತೆ? ನೀವು ಆಶೀರ್ವಾದ ಬೇಕು. ಆಶೀರ್ವಾದ ಎಲ್ಲರಿಗೂ ಬೇಕು. ಬೇಕಾ? ಇವತ್ತು ನಾನು ಬಯಸ್ತೀನಿ, ನೀನು ಬಯಸ್ತೀಯ. ನಾವು ಸಮೃದ್ಧಿಯಾಗಿರ್ಬೇಕು, ಐಶ್ವರ್ಯವಂತರಾಗಬೇಕು, ಇನ್ನು ಉನ್ನತಕ್ಕೆ ಬರಬೇಕು ಅಲ್ವಾ? ಯಜಮಾನ ಕೊಡೋಕೆ ಸಿದ್ಧವಾಗಿದ್ದಾನೆ. ಹೇಳ್ತಿದ್ದಾನಲ್ಲ, ಅಯ್ಯ ನನ್ನ ಐಶ್ವರ್ಯದಲ್ಲಿ ಪಾಲು ಕೊಡೋಣ ಅಂದ್ರೆ ನನ್ನ ಮಾರ್ಗದಲ್ಲಿ ಒಬ್ಬರು ಸಿಗ್ತಾ ಇಲ್ವೇ? ಎಸ್ಪೂರ್ಣ ಸಭೆಯಲ್ಲಿ ಕಟ್ಟಳೆ ಪ್ರಕಾರ ನಡ್ಕೊಂಡಿದ್ರೆ ಇವತ್ತು ಇಲ್ಲಿ 100ಕ್ಕೆ 90% ಪೀಪಲ್ಸ್ ಇವತ್ತು ರೈಚಸ್ ಮಾಡಿಗಳಾಗಿರುವರು. ಸತ್ಯ ಹೇಳ್ತಾರೆ. ಈ ಬೋಧನೆಗೆ ಕಿವಿ ಕೊಟ್ಟು, ಈ ಪವಿತ್ರ ಆತ್ಮ ಪ್ರೇರಣೆಯಿಂದ ಬರ್ತಕ್ಕಂಥ ಈ ಶಬ್ದಗಳಿಗೆ ಕಿವಿ ಕೊಟ್ಟು ಬಂದು ನಿಂತ್ಕೊಂಡ್ಬಿಟ್ಟಿದ್ರೆ ಇವತ್ತು ಕೋಟಿಗಳ ಮೇಲೆ ಬದುಕಿರೋರು ಎಲ್ಲ ವಿಶ್ವಾಸಿಗಳೇ. ಬಟ್ ಎಲ್ಲರೂ ತಲಕು ಕುಲುಕುಗಳಿಲ್ಲ. ಒಂದು ಆಲೋಚನೆ ಇಲ್ಲವಲ್ಲ, ಐಕ್ಯಮತವಿಲ್ಲ, ಪ್ರೀತಿ ಇಲ್ಲ ನಮ್ಮಲ್ಲಿ ದೇವರ ಮೇಲೆ. ಐಕ್ಯಮತ ಅಂದ್ರೆ ನಾವು ಒಂದೇ, ಪ್ರೀತಿ ಇಲ್ಲ. ನಮ್ಮದು ಆಲೋಚನೆಗಳು ಹಲವಾರು. ಈಗ ತಿರುಗಿದ್ರೆ ಲೈಟ್ ಬಿಲ್ ಕಾಣ್ತದೆ, ಈಗ ತಿರುಗಿದ್ರೆ ಹಾಲ್ ಬಿಲ್ ಕಾಣ್ತದೆ, ಹಿಂಗ್ ತಿರುಗಿದ್ರೆ ಮನೆ ರೇಷನ್ ತೋರಿಸ್ತದೆ, ಹಿಂಗ್ ತಿರುಗಿದ್ರೆ ಕಾರ್ ಪೆಟ್ರೋಲ್ ತೋರಿಸ್ತದೆ. ದೇವ್ರ ಕೊಟ್ಬಿಟ್ರೆ ಇದ್ರಕ್ಕೆಲ್ಲ ಕಮ್ಮಿ ಆಗ್ಬಿಡ್ತದೆ ಅಂತ ಹೇಳ್ತದೆ. ಮುಚ್ಚಿ ಹೇಳಿ ಹಾಲಲು. ನೆಕ್ಸ್ಟ್ ಬಿಲ್ ಲೈಟ್ ಬಿಲ್ ಕಟ್ಟೋಕಿಲ್ಲ, ಅಕ್ಕಿಗೆ ಸಾಲಿಲ್ಲ, ಪೆಟ್ರೋಲ್ ಹಾಕೋದಕ್ಕೆ ಕಾಸಿಲ್ಲ. ಅವ್ರ ಹತ್ರ ಹೋಗಿ 5,000 ಸಾಲ ತಗೊಂಡ್ವಿ, ಬಡ್ಡಿ ಕಟ್ತಾ ಇದ್ರು. ಆ ಬಡ್ಡಿ ಕಟ್ಟೋದ್ರಿಂದ ದೇವ್ರ ಕಾಣಿಕೆ ಕೊಡೋಕ್ಕಾಗಲ್ಲ ಅಂತೀರ. ಸೈತಾನ್ ಪ್ಲಾನ್ ನೋಡಿ, ಹೀಗೆ ಪರ್ಮನೆಂಟ್ ನಿಮ್ಮನ್ನ ಬಂಧಿಸ್ಬಿಡ್ತಾನೆ. ಕೆಲವರು ಹೇಳ್ತಾರೆ, ಯಾಕೆ ಚರ್ಚಿಗೆ ಬಂದಿಲ್ಲ ಅಂದ್ರೆ ಕಾಣಿಕೆ ಕೊಡೋಕೆ ₹1 ಇಲ್ಲ ಕೈಯಲ್ಲಿ, ಅದಕ್ಕೆ ಬಂದಿಲ್ಲ. ₹1 ಕಾಣಿಕೆ ದೇವ್ರಿಗೆ ಹಾಕೋದಕ್ಕೆ ಇಲ್ಲ, ಅದಕ್ಕೆ ಚರ್ಚಿಗೆ ಬಂದಿಲ್ವಂತೆ. ಬಟ್ ಇರೋವಾಗ ಎಲ್ಲಿ ಬಂದೆ? ಇರೋವಾಗ ಬಂದೆ. ಆಗ ಏನು ಬೀಜ ಬಿತ್ತದೆ ನೀನು? ದೇವರು ಕೇಳ್ತಾರೆ, ಯಾವ ಕಟ್ಟಳೆಯ ಮಾರ್ಗದಲ್ಲಿ ನೀವು ನಡೆದ್ರಿ? ಓದಮ್ಮ, ಕಂಟಿನ್ಯೂ ಮಾಡಿ. ನಾವಂತೂ ಹುಟ್ಟು ಯಹೂದ್ಯರು, ಆಮೆನ್. ಇವತ್ತು ಯೇಸು ಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಹೊಂದಿ ಬಂದ ಮೇಲೆ ಯೇಸಪ್ಪ ಯಾರು ಅಂತ ನಮಗೆ ಗೊತ್ತಾಯ್ತು ಅಲ್ಲ? ಅದಕ್ಕೆ ಮೊದಲು ಗೊತ್ತಿತ್ತಾ? ಗೊತ್ತಿಲ್ಲಲ್ಲ. ಈ ಬಂದ ಮೇಲೆ ತಾನೇ ಗೊತ್ತಾಯ್ತು. ಆಮೆನ್. ಯೇಸು ಸ್ವಾಮಿ ಹತ್ರ ಬಂದ ಮೇಲೆ ಆಮೇಲೆ ಗೊತ್ತಾಯ್ತು ನಮಗೆ ಯೇಸು ಸ್ವಾಮಿ ನಿಜವಾದ ದೇವರು ಅಂತ. ಬಂದಾಗಲೂ ಗೊತ್ತಿಲ್ಲ, ಹಿಂಗೂ ಹಂಗೂ ಇದ್ವಿ. ಬಟ್ ಆಮೇಲೆ ಗೊತ್ತಾಯ್ತು. ಯೇಸು ಸ್ವಾಮಿ ಹೆಸರಲ್ಲಿ ದೀಕ್ಷಾಸ್ನಾನ ತಗೊಂಡು ಪರಲೋಕ ರಾಜ್ಯದಲ್ಲಿ ಹೆಸರು ಬರ್ಸ್ಕೊಂಡ್ಬಿಟ್ರಿ ಯಹೂದ್ಯರ ಪಟ್ಟಿಯಲ್ಲಿ. ಯಹೂದ್ಯರು ಅಂದ್ರೆ ಇಸ್ರಾಯೇಲ್ ಜನರು, ಇಸ್ರಾಯೇಲ್ ಅಂದ್ರೆ ಯೇಸು ಸ್ವಾಮಿಯಲ್ಲಿ ಪರಿಶುದ್ಧ ಜೀವಿತದಲ್ಲಿರೋರು ಅಂತ. ಈಗ ಆ ಲೋಕದಲ್ಲಿ ಇದ್ದವರು ನಾವು ಈ ಲೋಕದಲ್ಲಿ ಬಂದು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ? ಆ ಲೋಕದವರಾಗೆ ಜೀವನ ಮಾಡ್ತಾ ಇದ್ದೀವಲ್ಲ. ಆ ಲೋಕದಲ್ಲಿ ಸುಳ್ಳು ಹೇಳ್ತಾ ಇದ್ದೀವಿ, ಆ ಲೋಕದಲ್ಲಿ ಮೋಸ ಮಾಡ್ತಾ ಇದ್ದೀವಿ, ಆ ಲೋಕದಲ್ಲಿ ಅನ್ಯಾಯ ಮಾಡ್ತಾ ಇದ್ವಿ, ಆ ಲೋಕದಲ್ಲಿ ವ್ಯಭಿಚಾರ ಮಾಡ್ತಾ ಇದ್ವಿ, ಆ ಲೋಕದಲ್ಲಿ ಚಾಡಿಗಳು ಹೇಳ್ತಾ ಇದ್ವಿ. ಅದೆಲ್ಲ ಇಲ್ಲೂ ಇದೆಯಲ್ಲ. ನಾವೇನ್ ಚೇಂಜ್ ಆಗಿದ್ದೀವಿ? ನಾವೇನ್ ಮಾನಸಾಂತರ ಹೊಂದಿದ್ದೀವಿ? ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆ ಏನಾದ್ರೂ ಚೇಂಜ್ ಆಗಿದೆಯಾ? ಯಹೂದ್ಯರಂತ ಹೇಳ್ಕೊಂಡು ಯಹೂದ್ಯರ ಅಲ್ಲದೆ ಅನ್ಯ ಜನರ ತರ ಜೀವನ ಮಾಡ್ತಿದೀವಲ್ಲ. ಸುಮ್ಮನೆ ಬೈಬಲ್ ಸಂಡೆ ಬಂದ್ರೆ ಬೈಬಲ್ ಎತ್ಕೊಂಡು ಚರ್ಚೆಗೆ ಬರ್ತೀವಿ. ದೇವರಿದೆಲ್ಲವನ್ನ ನೋಡ್ತಾ ಇದ್ದಾನೆ. ನಾವು ಮನೆಯಲ್ಲಿರುವಾಗ ಯಾವ ಜೀವಿತ, ಹೊರಗೆ ಬಂದಾಗ ಯಾವ ಜೀವಿತ, ಆಲಯಕ್ಕೆ ಬಂದಾಗ ಯಾವ ಜೀವಿತ. ನಮ್ದು 3 ಪಾತ್ರ ಇದೆ. ಒಂದು ಮನೆಯಲ್ಲಿ ಒಂದು ಜೀವನ, ಮನೆ ಬಿಟ್ಟು ಹೊರಗಡೆ ಬಂದ್ರೆ ಒಂದು ಜೀವನ,
ಲೋಕದಿಂದ ಆಲಯಕ್ಕೆ ಬಂದ್ರೆ ಒಂದು ಜೀವನ, 3 ಫಾರ್ಟ್ ಮಾಡ್ತೀವಿ. ಇಲ್ಲಿ ಬಂದ್ರೆ ಸೈಲೆನ್ಸ್ ಏಂಜಲ್ಸ್, ಯಾರನ್ನು ಏನು ಕಂಡುಹಿಡಿಯಕ್ಕಾಗಲ್ಲ, ಎಲ್ಲ ಸತ್ಯವಾದಿಗಳು. ಇಲ್ಲಿ ಮಾತ್ರ ಇಲ್ಲಿಂದ ಹೊರಗೆ ಹೋದ ತಕ್ಷಣ ಮನೆವರೆಗೂ ಒಂದು ಏಂಜಲ್ಸ್ ಆಗ್ತದೆ. ಏನೋ ಫ್ರೆಂಚ್ ಭಾಷೆ, ಇಂಗ್ಲೆಂಡ್ ಭಾಷೆ, ಅಮೆರಿಕ ಭಾಷೆ ಎಲ್ಲ ಬರ್ತದೆ, ಮಾಡ್ತಿಲ್ಲ. ಮನೆಗೆ ಹೋದ್ಮೇಲೆ ಮಾಮೂಲಿ ಕುಟುಂಬಸ್ಥರಾಗ್ತೀವಿ ಅಲ್ವಾ? ಅಕ್ಕಿ ಇಲ್ಲ, ಎಣ್ಣೆ ಇಲ್ಲ, ತರಕಾರಿ ಇಲ್ಲ, ಹೆಂಡತಿ ಗಂಡನ ಮೇಲೆ ಜಗಳ, ಗಂಡ ಹೆಂಡತಿ ಮೇಲೆ ಜಗಳ, ಮಕ್ಕಳು ಗುದ್ದಾಟ, ಕಿಚ್ಚಾಟ ಇಲ್ಲಿ ಸ್ಟಾರ್ಟ್ ಆಗ್ತವೆ. ನೋಡು, ಒಬ್ಬ ಮನುಷ್ಯ 3 ಕ್ಷೇತ್ರದಲ್ಲಿ 3 ಪಾರ್ಟ್ ಮಾಡ್ತಾನೆ, ಹೌದಲ್ವಾ? ಹಾಗೆ ದೈವಿಕ ಜೀವಿತದಲ್ಲೂ ಕೂಡ ದೇವರು ಪಾರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಪಾರ್ಟ್ ಮಾಡ್ಬೇಕು, ನಾವು ಪರಿಶುದ್ಧ ಏಂಜಲ್ಸ್ ಆಗಿ ಪಾರ್ಟ್ ಮಾಡಬೇಕು, ದೇವರಿಗೆ ಪ್ರಿಯ ಮಕ್ಕಳಾಗಿ ಪಾರ್ಟ್ ಮಾಡಬೇಕು. ಇಲ್ಲಿ ಹಲ್ಲೆಲೂಯಾ. ದೇವರ ಕಟ್ಟಳೆಗಳನ್ನ ಅನುಸರಿಸುವ ಪ್ರಜೆಗಳಾಗಿ ಪಾರ್ಟ್ ಮಾಡಬೇಕು. ಈ 3 ಪಾರ್ಟ್ ಅಲ್ಲಿ ನೀನು ಪಾಸ್ ಆಗ್ಬಿಟ್ರೆ, ಈಗಮ್ಮ ಇಲ್ಲಿ 40 ಇರೋದು, ಇಲ್ಲಿ 90 ನೋಡ್ಕೊಂಡ್ರ? ಇಲ್ಲಿ 40 ಫಲವನ್ನ ಕೊಟ್ಟು ದೇವರು, ಇಲ್ಲಿ 90 ಫಲ ಆಗಿದೆ. ಇದಕ್ಕೆ ಸಮಾನ ಆಗ್ತೀರಾ? ಅದಕ್ಕೆ ಅದನ್ನು ನೋಡ್ತಿದ್ದಾರೆ ದೇವರು. ಯಾರಾದ್ರೂ ಗೋಣಿ ಎತ್ಕೊಂಡ್ ಬರೋರು ಏನವ್ರ ಆ ಮಾರ್ಗದಲ್ಲಿ ಗೋಣಿ ಚೀಲ ಎತ್ಕೊಂಡ್ ಬಂದು ನಿಂತ್ಕೊಂಡ್ರೆ ಖಂಡಿತ ತುಂಬಿಕೊಡ್ತಾರೆ ದೇವರು. ಬಟ್ ಯಾರು ಬರೋರು ಇಲ್ವೇ, ಬಂದ್ಬಿಟ್ಟು ಓಡೋಗ್ತಾರೆ. ಬಂದ್ಬಿಟ್ಟು ಹತ್ರ ಬಂದ್ಬಿಟ್ಟು ಓಡೋಗ್ತಾರೆ. ಏಸಪ್ಪನ ಆಲೋಚನೆ ಪ್ರಕಾರ ಸಿಗ್ತಾ ಇಲ್ಲ. ಗೋಣಿ ಚೀಲ ಎತ್ಕೊಂಡು ಬಂದು ತುಂಬಿಕೊಂಡು ಹೋಗೋರು ಸಿಗ್ತಾ ಇಲ್ಲ. ಬಟ್ ಹತ್ರ ಬಂದು ಬರ್ತಾರೆ, ಗೋಣಿ ಚೀಲ ಎತ್ಕೊಂಡ್ ಬರ್ತಾರೆ. ಇಬ್ರು ಏನಕ್ಕೆ ಓಡುತ್ತಾರೆ. ಆ ನೀತಿವಂತರು ಸಿಗ್ಬೇಕು ದೇವರಿಗೆ ಅಂತ ನೋಡ್ತಾರೆ, ಎದುರು ನೋಡ್ತಿದ್ದಾರೆ. ಆಮೇಲೆ ಯಾರಾದ್ರೂ ಒಬ್ಬರಾದ್ರೂ ಸಿಗ್ತಾರ? ಇದುವರೆಗೂ ಏಸಪ್ಪ ಎದುರು ನೋಡ್ತಿದ್ದಾರೆ. ಯೇಸುವಿನ ಹೋಲಿ ಚರ್ಚ್ ಒಬ್ರು ಸಿಕ್ಕಿಲ್ಲ. ಸಿಕ್ಕಿದ್ರೆ ಅವರು ಇವರೇ, ಇವರು ಅವರೇ. ಅರ್ಥ ಆಯ್ತಾ? ಇಲ್ಲ ಸರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ನ ತಲೆಗೆ ಹತ್ತಲೇ ಇಲ್ಲ ಸರ್. ಏನ್ ಬಲೂನ್ ತೋರಿಸ್ಬಿಟ್ಟು ಕೃಪೆ ಕೃಪೆ ಅಂತಾರೆ, ಅಂದ್ಕೊಂಡ್ಬಿಟ್ಟವ್ರು ಇವಾಗ ಕೆಲವರು. ಆಮೇನ್. ಬಮ್ಮ ಎಫೆಸಿಯನ್ ಚಾಪ್ಟರ್ 4, ಎಫೆಸದವರಿಗೆ ಬರೆದ ಗ್ರಂಥದಲ್ಲಿ 4ನೇ ಅಧ್ಯಾಯ 22ರಿಂದ 24ನೇ ವಚನದವರೆಗೂ ನೋಡೋಣ. ಆಮೆನ್. ಬನ್ನಿ ತಲೆ ಎತ್ತಿ ಹಾಲೆಲೂಯಾ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುವೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ತಲೆ ಎತ್ತಿ. ಇದು ಒಂದು ನಡೆಸ್ಕೊಡಿ ಸಾಕು ದೇವರ ಹತ್ರ. ಯಾವತ್ತು ನೀವು ಯೇಸು ಸ್ವಾಮಿನ ಅಂಗೀಕರಿಸಿ ದೀಕ್ಷಾಸ್ಥಾನ ತಗೊಂಡು ಆ ಸೈತಾನನ ಲೋಕದ ಸ್ವಭಾವದಲ್ಲಿ ತೂರಿ ಬಂದರೋ, ನಮಗೆ ಯೇಸಪ್ಪ ಬೇಕು, ಪರಿಶುದ್ಧ ರಾಜ್ಯ ಬೇಕು ಅಂತ ಹೇಳ್ಬಿಟ್ಟು ತೂರಿ ಬಂದ್ಬಿಟ್ರು, ಆಮೇಲೆ ಈ ರಾಜ್ಯದಲ್ಲಿ ಆ ನಡತೆ ಇದೆಯಲ್ಲ, ಯಾವ ನಡತೆಯಿಂದ ತಪ್ಪಿಸಿ ನಿಮ್ಮನ್ನ ಕರ್ಕೊಂಡ್ ಬಂದ್ರು ಆ ನಡತೆನ ನೀವು ಬಿಟ್ಟಿಲ್ಲ, ಜೊತೆಯಲ್ಲೇ ಕರ್ಕೊಂಡ್ ಬಂದಿದ್ದೀರಾ. ಅಲ್ಲಿ ಸುಳ್ಳು ಹೇಳ್ತಿದ್ರಿ, ಇಲ್ಲಿ ಸುಳ್ಳು ಹೇಳ್ತೀರಾ. ಅಲ್ಲಿ ಮೋಸ ಮಾಡಿದ್ರಿ, ಇಲ್ಲಿ ಮೋಸ ಮಾಡ್ತಿದ್ದೀರಾ. ಅಲ್ಲಿ ಯಾಮಾರಿಸ್ತಿದ್ರಿ, ಇಲ್ಲಿ ಯಾಮಾರಿಸ್ತೀರಾ. ಚಾಡಿ ಅಲ್ಲಿ ಹೇಳ್ತಿದ್ರಿ, ಇಲ್ಲಿ ಚಾಡಿ ಹೇಳೋರಿದ್ದಾರೆ. ಕಳ್ತನ ಅಲ್ಲಿ ಮಾಡ್ತಿದ್ರಿ, ಕಳ್ತನ ಇಲ್ಲಿ ಮಾಡ್ತೀರಾ. ವ್ಯಭಿಚಾರ ಮಾಡೋರಿದ್ರು, ಇಲ್ಲಿ ವ್ಯಭಿಚಾರ ಮಾಡ್ತಾರೆ. ಎಲ್ಲಿ ಹಲ್ಲೆಲೂಯಾ. ಎಲ್ಲ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಆಮೇಲೆ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೀವಿ ನೋಡಿ. ಆಗ ದೇವರು ಮಾತಾಡುವಾಗ ಆಗ ನನ್ನಲ್ಲಿರೋ ತಪ್ಪು ನನಗೆ ಅರಿವಾಗುತ್ತಲ್ಲ.
ನಿಮ್ಮಲ್ಲಿರೋ ತಪ್ಪು ನಿಮ್ಗೆ ಅರಿವಾಗಿಲ್ವ ಇವಾಗ? ಹೇಳಿ ಸ್ವಾಮಿ, ನಮ್ಮಲ್ಲಿರೋ ತಪ್ಪು ನಮ್ಗೆ ಅರಿವಾಗುತ್ತೆ. ಬಿಟ್ಟು ಬಿಡಬೇಕು. ಪೂರ್ವಿಕ ಸ್ವಭಾವವನ್ನ ನನ್ನ ಮುಂದೆ ತರಬೇಡಿ. ಪೂರ್ವಿಕ ಸ್ವಭಾವವನ್ನ ನೀವು ಬಿಟ್ಟು ಬಿಡಬೇಕು ಅಂತ ಆಜ್ಞೆ ಮಾಡ್ತಿದ್ದಾರೆ. ಬಿಟ್ಬಿಡು. ಲೆಫ್ಟ್ ದೆಮ್. ಎತ್ಕೊಂಡ್ ಬಂದಿದ್ದೀವಿ, ಈ ರಾಜ್ಯದಲ್ಲೂ ಮಾಡ್ಬಿಟ್ಟಿದೀವಿ, ಪಾಪ ಮಾಡ್ಬಿಟ್ಟಿವಿ, ವ್ಯಭಿಚಾರ ಮಾಡ್ಬಿಟ್ಟಿವಿ, ಸುಳ್ಳು ಹೇಳ್ಬಿಟ್ಟಿವಿ, ಚಾಡಿ ಹೇಳ್ಬಿಟ್ಟಿವಿ, ದೇವರಿಗೆ ಮೋಸ ಮಾಡ್ಬಿಟ್ಟಿವಿ. ಬಿಟ್ಬಿಡು ಇವಾಗ. ತಪ್ಪಿಸ್ಕೋ. ಅದರಿಂದ ಎಷ್ಟು ಜನ ತಪ್ಪಿಸ್ಕೊಳ್ತೀರಾ? ತಪ್ಪಿಸ್ಕೋ, ಎಸ್ಕೇಪ್ ಆಗೋ. ಇಲ್ಲಾಂದ್ರೆ ನಾವಲ್ಲ. ಯಾವ ತಪ್ಪನ್ನು ನಾವು ಮಾಡಿದ್ದೀವೋ ಅದನ್ನ ದೇವರ ಹತ್ರ ಕ್ಷಮೆ ಕೇಳು. ಬಿಟ್ಟು ಬಿಡಬೇಕು. ಆಮೇನ್. ಏನ್ ಹೇಳ್ತಾರೆ? ಕಂಡೀಷನ್ ಆಗಿ ಹೇಳ್ತಾರೆ. ಏಸಪ್ಪ ಏನ್ ಹೇಳ್ತಾರೆ? ಕಂಡೀಷನ್ ಆಗಿ ಹೇಳ್ತಾರೆ. ಏಸಪ್ಪ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅಲ್ಲಿಂದ ಯಾವ ಸ್ವಭಾವವನ್ನು ನೀವು ಹೊತ್ಕೊಂಡ್ ಬಂದಿದ್ದೀರೋ, ಯಾವ ನಡತೆಯನ್ನ ನೀವು ಜೊತೆಯಲ್ಲಿ ತಂದಿದ್ದೀರೋ, ಗೊತ್ತಿಲ್ಲದೆ ಇಷ್ಟು ದಿನ ನಡ್ಕೊಂಡ್ ಬಂದ್ಬಿಟ್ರಿ, ಗೊತ್ತಿಲ್ಲದೆ ಇಷ್ಟು ದಿನ ದೇವರಿಗೆ ದ್ರೋಹ ಮಾಡಿದ್ರಿ, ದೇವರಿಗೆ ಮೋಸ ಮಾಡಿದ್ರಿ, ಇನ್ನು ಮೇಲೆ ಮಾಡಬೇಡಿ. ಆ ಆಲೋಚನೆ, ಆ ಕಾರ್ಯಗಳನ್ನೆಲ್ಲ ತೆಗೆದು ಬಿಸಾಕಿ ಸತ್ಯವಂತರಾಗಿ ನಿಂತ್ಕೊಳ್ಳಿ, ಪರಿಶುದ್ಧರಾಗಿ ನಿಂತ್ಕೊಳ್ಳಿ. ಆ ಸ್ವಭಾವ ಬೇಡ. ಆ ಸ್ವಭಾವ ನಿತ್ಯ ಮರಣಕ್ಕೆ ತಳ್ಳುತ್ತೆ ನಿಮ್ಮನ್ನ, ನಿತ್ಯ ಶಿಕ್ಷೆಗೆ ಗುರಿ ಮಾಡುತ್ತೆ ನಿಮ್ಮನ್ನ, ಬೆಂಕಿ ಕೆರೆಗೆ ಆಹುತಿ ಮಾಡುತ್ತೆ ನಿಮ್ಮನ್ನ. ಬೇಡ. ಆ ಸ್ವಭಾವಗಳನ್ನ ಸಾಯಿಸ್ಬಿಡು. ಮೋಸ, ವಂಚನೆ, ಸುಳ್ಳು, ವ್ಯಭಿಚಾರ, ಕಳ್ತನ ಇವೆಲ್ಲ ತುಂಬಿರೋ ಈ ಆತ್ಮವನ್ನ ಏನ್ ಮಾಡ್ಬೇಕು? ನೀವು ಸ್ವಭಾವವನ್ನ ಸಾಯಿಸ್ರಿ, ಸುಟ್ಟಾಕ್ರಿ, ಅದನ್ನ ತೆಗೆದಾಕ್ಬಿಡಿ. ಹಲ್ಲೆಲೂಯ. ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗೆಯಿಂದ ಕೆಟ್ಟು ಹೋಗುವಂತದ್ದು. ನಿಮ್ಮನ್ನ ಮೋಸಗೊಳಿಸಿ ನಿಮ್ಮನ್ನ ನಾಶನಕ್ಕೆ ತಳ್ಳಿಬಿಡುತ್ತದೆ. ನಿಮ್ಮನ್ನ ಕೆಟ್ಟು ಹೋಗಿರೋ ಒಂದು ಕೊಳತು ಹೋಗಿರೋ ಒಂದು ಫ್ರೂಟ್ಸ್ಗೆ ಈಕ್ವಲ್ ತಳ್ಳಿಬಿಡುತ್ತದೆ ನಿಮ್ಮನ್ನ. ಹಲ್ಲೆಲೂಯ. ಅದಕ್ಕೆ ಯಾವ ಸೈತಾನ, ಯಾವ ಆಲೋಚನೆಯಲ್ಲಿ ನಮ್ಮನ್ನ ಬಂಧಿಸಿದನೋ ದೇವರಿಗೆ ವಿರುದ್ಧವಾಗಿ, ಅದರಿಂದ ತಪ್ಪಿಸ್ಕೊಳ್ಳಿ. ಆ ಸ್ವಭಾವವನ್ನ ಸಾಯಿಸ್ರಿ. ಆ ಸ್ವಭಾವವನ್ನ ಸಾಯಿಸಿದ್ರೆ ಇಗೋ ಈ ಮರ ಆಗಿ ಇಷ್ಟೇ ಇರೋದು ಸೀಕ್ರೆಟ್. ಆ ಸ್ವಭಾವಗಳನ್ನ ಹೊಂದಿಕೊಂಡಿರೋದ್ರಿಂದ ಇವತ್ತು ನಾವು ರೋಗಿಗಳು, ಬಲಹೀನರು, ನಿಸ್ಸಹಾಯಕರು. ಆ ದುರಾತ್ಮಗಳು ನಮ್ಮನ್ನು ಆಳ್ವಿಕೆ ಮಾಡ್ತದೆ. ನಾವು ಹೇಳ್ತೀವಿ ಏಸಪ್ಪ ಏನ್ ಮಾಡ್ತಿದ್ದಾರೆ, ಏಸಪ್ಪ ಏನ್ ಮಾಡ್ತಿದ್ದಾರೆ. ಡಾಕ್ಟರ್ ಬಳಿಗೆ ಹೋದ್ರೆ ಚಿಕಿತ್ಸೆ ನಿನಗೆ. ಹಲೋ, ಡಾಕ್ಟರ್ ಹತ್ರ ಹೋದ್ರೆ ತಾನೇ ಚಿಕಿತ್ಸೆ. ನಿನಗೇನಾದ್ರೂ ಆದ್ರೆ ಎಲ್ಲಿಗೆ ಹೋಗ್ತೀಯಾ? ಡಾಕ್ಟರ್ ಹತ್ರ ಹೋಗ್ತೀಯಾ. ಕ್ಲಿನಿಕ್ ಒಳಗಡೆ ಡಾಕ್ಟರ್ ನೋಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ತೀಯಾ ಅಲ್ವಾ? ರೋಡಲ್ಲಿ ಎಲ್ಲಾದ್ರೂ ಕುತ್ಕೊಂಡ್ಬಿಟ್ಟು ಚೇರ್ ಹಾಕೊಂಡ್ಬಿಟ್ಟು ಡಾಕ್ಟರ್ ಕರಿ ಅಂದ್ರೆ ಬರ್ತಾನ? ಎತ್ಕೊಂಬಾಯ IVLಗೆ ಡೋಸ್ ಕೊಡಿ. ಇಲ್ಲಿ ರೋಡಲ್ಲಿ ತಂಪಾದ ಗಾಳಿ ಓಡ್ತಾ ಇದೆ, ನಾವು ಕ್ಲಿನಿಕ್ ಒಳಗಡೆ ಬರಲ್ಲ ಅಂದ್ಬಿಟ್ರೆ ಬರ್ತಾನ? ಕರಿಯೋಕೆ ಏನಾದ್ರೂ ಇದೆಯಾ ನಮ್ಗೆ ಅರ್ಹತೆ? ರೋಡಲ್ಲಿ ಕುತ್ಕೊಂಡ್ಬಿಟ್ರೆ ದೇಶ, ರೋಡಲ್ಲಿ ಚೇರ್ ಹಾಕೊಂಡ್ಬಿಟ್ಟು ನರ್ಸ್ ಕರೆಸ್ಬಿಟ್ಟು ಡಾಕ್ಟರ್ ಕರಿ ಅಂದ್ರೆ ಬಂದ್ಬಿಡ್ತಾನ? ಆಗ ಡಾಕ್ಟ್ರೇ ಬರಲ್ಲ ಅಂದ್ರೆ ದೇವ್ರು ಬರ್ತಾರ ನಿಮ್ಮ ಹತ್ರಕ್ಕೆ? ಯೋಚನೆ ಮಾಡಿ. ದೇವ್ರು ಬರ್ತಾರ? ಒಬ್ಬ ಡಾಕ್ಟರ್ ನಮ್ಮನ್ನ ಹೋಗಯ್ಯ ಅಂತಾನೆ. ಬಟ್ ಇವರು ಮಹಿಮೆಯಿಂದ ಕೂಡಿದ ದೇವರು. ಏನೇನಾದ್ರು ಮಹಿಮೆಯಿಂದ ಕೂಡಿರೋ ದೇವರು, ಲೋಕವನ್ನ ಆಳ್ತಿರೋ ದೇವರು ಅಲ್ವಾ? ಅವ್ರು ಬಂದ್ಬಿಡ್ತಾರ. ನಾವು ಮಾರ್ಗ ತಪ್ಪಿ ಹೋದ್ರೆ ಕೇರೆ ಮಾಡಲ್ಲ ನಮ್ಮನ್ನ. ಹೋಗಿ ಸಾಯಿ ಅಂತಾರೆ. ಯಾಕೆ ನಿನ್ನ ಆರಿಸ್ಕೊಂಡಿರೋ ದಾರಿ,
ನೀನು ಆರಿಸ್ಕೊಂಡಿರೋ ಜೀವನ, ನಾನು ಆರಿಸ್ಕೊಂಡಿರೋ ಜೀವನ. ನೀನು ಆ ಮಾರ್ಗದಲ್ಲಿ ಬಂದ್ರೆ ಈಗೋ ಈ ಮರವಾಗಿ ನಿಂತ್ಕೊಳ್ತೀಯ. ಇದು ದೇವರ ಚಿತ್ತ. ಈ ಉನ್ನತವಾದ ಜೀವಿತ ಕೊಡಬೇಕು ಅಂತ ಎದುರು ನೋಡ್ತಿದ್ದಾರೆ. ಹೇಳುಮ್ಮ ಹಲ್ಲೆಲೂಯಾ. ಓದು ಕಂಟಿನ್ಯೂ ಮಾಡು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ನೀವು ನಿಮ್ಮ ಅಂತರ್ಯದಲ್ಲಿ ನಿಮ್ಮ ಹೃದಯವನ್ನ ಕೆಡಿಸ್ಬಿಟ್ಟಿದ್ದಾನೆ ಸೈತಾನ. ಯಾರು ಮಾತಾಡಿ? ನಿದ್ರಾ ಪಿಶಾಚಿ. ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಆಗ್ತಾ ಇದ್ದಾನಲ್ಲ ಸ್ವಲ್ಪ ಹೇಳಿ ಹಲ್ಲೆಲೂಯಾ. ನೀವು ನಿಮ್ಮ ಅಂತರ್ಯದಲ್ಲಿ ಅಂದ್ರೆ ಹೃದಯದಲ್ಲಿ ಕಲ್ಮಶವನ್ನ ಕಿತ್ತಾಕಿ, ದೋಷವನ್ನ ಕಿತ್ತಾಕಿ, ದೇವರು ತಂಗುತ್ತಿದ್ದಾರೆ ಅಲ್ಲಿ, ಕಪಟತನ ಇರಬಾರ್ದಲ್ಲಿ ಇದ್ರೆ ಕಿತ್ತಾಕು. ಹಲೋ ವಿಶ್ವಾಸಿಗಳು, ಇದ್ರೆ ಕಿತ್ತಾಕು ಇಮಿಡಿಯೇಟ್ ಆಗಿ. ಯೇಸಪ್ಪನಿಗೆ ಜಾಗ ಮಾಡಿಕೊಡು, ಪರಿಶುದ್ಧಾತ್ಮರಿಗೆ ಜಾಗ ಮಾಡಿಕೊಟ್ಬಿಡು. ನೀನು ಉನ್ನತವಾಗಿರ್ಬೇಕು ಅಂದ್ರೆ ನಿನ್ನ ಅಂತರ್ಯದಲ್ಲಿರೋ ಕಲ್ಮಶ, ಆ ದುರಾತ್ಮಗಳ ಆ ಕಚರನ್ನ ಕಿತ್ತಾಕು. ಸಾಯಿಸ್ರೆ ಅದನ್ನ ಕಿತ್ತಾಕ್ಬಿಟ್ಟು ಶುದ್ಧಿ ಮಾಡಿ ರಂಗೋಲಿ ಹಾಕ್ಬಿಡಿ. ಜಲ್ದಿ ಪರಿಶುದ್ಧಾತ್ಮರ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಸೊಪ್ಪು ಮೇಲೆ ಕುತ್ಕೊಳ್ತಾರೆ, ನಿಮ್ಮನ್ನ ಅಪ್ಪಿಕೊಳ್ತಾರೆ, ನಿಮ್ಮ ಕಷ್ಟನ ನೋಡ್ತಾರೆ, ಸಂತೈಸ್ತಾರೆ, ನಿಮ್ಮ ಮನೆಯ ಆಶೀರ್ವಾದ ಮಾಡ್ತಾರೆ. ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೀವು ನಿಮ್ಮ ಹೃದಯವನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ, ನಿಮ್ಮ ಆಲೋಚನೆಯನ್ನ ಸ್ಪಷ್ಟ ಮಾಡ್ಕೊಂಡ್ಬಿಟ್ರೆ, ದೇವರು ತೋರಿಸಿದ ಮಾರ್ಗದಲ್ಲಿ ಬಂದ್ಬಿಟ್ರೆ, ಅಂತ ಸ್ವಭಾವ ಸತ್ಯಕ್ಕನುಗುಣವಾಗಿ ಸ್ಥಾಪಿಸಲ್ಪಡುತ್ತದೆ. ಆ ಸತ್ಯಕ್ಕನುಗುಣವಾದ ಹೃದಯ ಯಾವುದು? ಏಸಪ್ಪ. 1000 ಸಲ ಅಲ್ಲ, ಕೋಟಿ ಸಲ ಏಸಪ್ಪ, ಏಸಪ್ಪ. ಎಕ್ಕೋದಲ್ಲಿ ಹೇಳ್ಬೇಕು, ಏಸಪ್ಪ, 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 ಏಸಪ್ಪ. ಅವ್ರದ್ದು ಬಿಟ್ರೆ ನಮ್ಮಲ್ಲಿ ಯಾರು, ನಮ್ಮದೇನು ಇಲ್ಲ. ಹಾಗನ್ನೋರು ಇದ್ದೀರಾ? ಇವಾಗ ಹೇಳ್ತೀರ, ಹೇ ನಾನು ದುಡ್ದು 2 ವೀಲರ್ ತಗೊಂಡೆ, ನಾನು ದುಡ್ದು ನೆಕ್ಲೆಸ್ ತಗೊಂಡೆ, ನಾನು ದುಡ್ದು ಹಣ ಸಂಪಾದನೆ ಮಾಡಿದೆ, ಇದು ನನ್ನ ಕಷ್ಟಾರ್ಜಿತ, ಏಸಪ್ಪ ಇಲ್ಲಿ ಬಂದು ಕೊಟ್ಬಿಟ್ರು ಅಂತ ಅಂತಾರೆ ಕೆಲವರು. ಆಗ ಅಂದವರೆಲ್ಲ ಬಿದ್ದೋಗಿದ್ದಾರೆ. ಹಲೋ, ಒಬ್ಬ ವ್ಯಕ್ತಿ ದೇವರನ್ನ ಬಿಟ್ಬಿಟ್ಟು ಹೇಳ್ದ, ಏಸಪ್ಪ ಹತ್ರ ಹೋಗುವಾಗ ಒಂದು ದಿನನೂ ತಿನ್ನೋಕೆ ಅವನಿಗೆ ಊಟಕ್ಕೆ ಇಲ್ವಂತೆ. ಯೇಸು ಸ್ವಾಮಿನ ಬಿಟ್ಟು ಹೋದ ಮೇಲೆ ಒಂದು ದಿನಕ್ಕೆ 500 ಜನಕ್ಕೆ ಊಟ ಹಾಕೋ ಶಕ್ತಿ ಕೊಟ್ಬಿಟ್ಟಿದಾನಂತೆ. ಯಾರೋ ಮಂಜುನಾಥ, ತಿಮ್ಮಪ್ಪ ಅಂತ ಎಲ್ಲಿ ಬೆರೆದ. ಇವತ್ತು ಅವನಿಗೆ ತಿನ್ನೋದಕ್ಕೆ ಒಂದು ಹೊತ್ತು ಊಟ ಇಲ್ಲ. ಆಮೇಲೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ಬೀದಿಯಲ್ಲಿ ಅಲಿತವನು. ದೇವರನ್ನ ಬಿಟ್ಟವ್ರ ಗತಿ ಯಾವ ಗತಿ? ಅವರು ಯಾವ ಸ್ಥಿತಿಯಲ್ಲಿದ್ರು, ಹೀನ ಸ್ಥಿತಿ, ಅದೇ ಸ್ಥಿತಿಯಲ್ಲಿ ಅದೇ ಸ್ಥಳದಲ್ಲಿ ನಾವು ನೋಡ್ತೀವಿ ಅವ್ರನ್ನ. ಸತ್ಯ ಸಂಗತಿ ನಡೀತಿರೋದು ದೇವರ ವಾಕ್ಯ ಇದು. ಅದಕ್ಕೆ ಪರಿಶುದ್ಧಾತ್ಮರು ಹೇಳ್ತಾರೆ, ನೀವು ನಾಶವಾಗೋದು ನನಗಿಷ್ಟ ಇಲ್ಲ, ನೀವು ದುಃಖ ಪಡೋದು ನನಗಿಷ್ಟ ಇಲ್ಲ, ನೀವು ಕಣ್ಣೀರಿಡೋದು ನನಗಿಷ್ಟ ಇಲ್ಲ, ನೀವು ರೋಗಿಗಳಾಗೋದು ನನಗಿಷ್ಟ ಇಲ್ಲ. ನನ್ನ ಮಾರ್ಗದಲ್ಲಿ ನಡೆದು ಬಾ, ನನ್ನ ಮಾರ್ಗದಲ್ಲಿ ನಡೆದು ಬಾ. ಮಾರ್ಗ ತಪ್ಪಬೇಡ, ನನ್ನ ಕಟ್ಟಳೆಯನ್ನ ತಪ್ಪಬೇಡ. ನಾನು ತೋರಿಸಿರೋ ಪರಿಶುದ್ಧ ಮಾರ್ಗದಲ್ಲಿ ನಡ್ಕೊಂಡು ಬಾ. ನೀನು ಬಂದ್ರೆ
ಸಿಲುಬೆಯಿಂದ ಒಂದು ಕೃಪೆಯನ್ನ ನಿನ್ನ ಮೇಲೆ ಇಡ್ತೇನೆ. ಅದೇ ಆ ಪುಟ್ಟಿಯಲ್ಲಿ ನಿನ್ನ ಕೊರತೆಗಳನ್ನ ನೀಗಿಸುವಂತ ಅಗತ್ಯತೆಗಳಿಗೆ ಅನುಸಾರವಾದ ಎಲ್ಲಾ ಕೃಪೆ ಆ ಪುಟ್ಟಿಯಲ್ಲಿಟ್ಟಿದ್ದಾರೆ ದೇವರು. ಎಷ್ಟು ಬೇಕು? ಕ್ರೈಸ್ತರು 15 ದಿನ ಬಿಟ್ಕೊಂಡ್ಬನ್ನಿ, ಮಕ್ರಿ ಇಡಿಸ್ತೀವಿ. ಹಲ್ಲೆಲೂಯಾ. ಓಕೆನಾ? ಕ್ರೈಸ್ತರು ಮಣ್ಕಡ ಕಡ ಆತ್ಮವೇ ಮರೆಯದಿರು ಕರ್ತನ ಕೃಪೆಯ, ಮರೆಯದಿರು ಮರೆಯದಿರು ಕರ್ತನ ಕೃಪೆಯ. ನನ್ನಾತ್ಮವೇ ನೀನು ಮರೆಯದಿರು ಎಂದು, ನನ್ನಾತ್ಮವೇ ನೀನು ಮರೆಯದಿರು ಎಂದು, ನನ್ನ ಕರ್ತನ ಜೀವನ ಅಂತ್ಯಕ್ಕೂ ದೇವರು ಕೊಡುವ ಕೃಪೆಯ ಜೀವನವ ಮರೆಯದಿರು ಎಂದು, ನೀ ಮರೆಯದಿರು ಎಂದು, ಮರೆಯದಿರು ಎಂದು, ನೀ ಮರೆಯದಿರು ಎಂದು, ಯೇಸುವಿನ ಕೃಪೆಯನ್ನು ಮರೆಯದಿರು ಎಂದು, ಯೇಸುವಿನ ಕೃಪೆಯನ್ನು ಮರೆಯದಿರು ಎಂದು. ಎಂದು ಬಲವ ನೀಡುವನು, ಶಕ್ತಿಯ ನೀಡುವನು ಎಂದು ಬಲವ ನೀಡುವನು. ಆತನು ಮಹಿಮೆಯ ರಾಜನು, ಮಹಿಮೆಯ ರಾಜನು, ಮಹಿಮೆಯ ರಾಜನು. ಕೃಪೆಯ ಐಶ್ವರ್ಯವ ನಮಗೆ ನೀಡುವನು, ಕೃಪೆಯ ಐಶ್ವರ್ಯವ ನಮಗೆ ನೀಡುವನು. ಮರೆಯದಿರು ಎಂದು, ಮರೆಯದಿರು ಎಂದು, ಯೇಸುವ ಕೃಪೆಯನ್ನು ಎಂದು ಮರೆಯದಿರು, ಯೇಸುವ ಕೃಪೆಯನ್ನು ಎಂದು ಮರೆಯದಿರು, ಯೇಸುವ ಪ್ರೀತಿಯನ್ನು ಎಂದು ಮರೆಯದಿರು, ಯೇಸುವ ಐಶ್ವರ್ಯವ ಎಂದು ಮರೆಯದಿರು.
ಮರೆಯದಿರು. ಓರಿ ಕರಬಲ ತುರಿಷ ಬಲ ತೂರಿ ಕರಬ ಸಿಗಲೋ ದಿನ ಬಾಬಾಲ ತುರಿಷ ಬಲ ತೂರಿ ಕರಬ ಓರಿ ಬಾಲ ತುರಿಷ ಬಾಬಾ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಮೌನವಾಗಿ ಪರಿಶುದ್ಧಾತ್ಮರೇ, ಮಹಿಮೆಯ ಅರಸನಾಗಿ ಸ್ವಾಮಿ ಇವತ್ತು ನಮ್ಮ ಮಧ್ಯದಲ್ಲಿ ನೀವು ಮಾತಾಡಿದ ಒಂದೊಂದು ದೈವಿಕ ಪ್ರೇರಣೆಯಿಲ್ಲ, ಆತ್ಮ ಪ್ರೇರಣೆಯಿಲ್ಲ, ಒಂದೊಂದು ವಾಕ್ಯವೆಂಬ ದೂತರು ಕರ್ತನೆ ಇವತ್ತು ಈ ಮಕ್ಕಳ ಸಂಗಡ ಈ ಮಕ್ಕಳ ಕುಟುಂಬಗಳಲ್ಲಿ ಪ್ರವೇಶಿಸಿ ಈಗೋ ಜೀವವುಳ್ಳ ವಾಕ್ಯಗಳು ಜೀವದಿಂದೆದ್ದು ಈ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಸೈತಾನನ ಶೋಧನೆಗಳನ್ನ ಮುರಿದು ಎಲ್ಲ ಸೈತಾನನ ಕಾರ್ಯಗಳನ್ನ ಲಯ ಮಾಡಿ ಈ ಮಕ್ಕಳ ಹೃದಯಗಳನ್ನ ಪವಿತ್ರಗೊಳಿಸಿ ಶುಚಿಗೊಳಿಸಿ ಎಲ್ಲ ದುರಾತ್ಮನ ಕಲ್ಮಶಗಳನ್ನು ತೊಲಗಿಸಿ ಪರಿಶುದ್ಧಾತ್ಮರಾದ ನೀವು ಈ ಮಕ್ಕಳ ಅಂತರ್ಯದಲ್ಲಿ ನೆಲೆಗೊಂಡಿದ್ದು ನಿಮ್ಮ ದೈವಿಕ ಪ್ರೇರಣೆಯ ಮೇರೆಗೆ ಪರಿಶುದ್ಧ ಮಾರ್ಗದಲ್ಲಿ ನಡೆದು ಅನೇಕ ಕೃಪೆ ಐಶ್ವರ್ಯಗಳನ್ನು ಹೊಂದಿ ನಿಮ್ಮ ಪ್ರೀತಿಗೆ ಅನುಸಾರವಾಗಿ ಬೆಳೆದು ನಿಂತು ಸಾಕ್ಷಿಗಳಾಗಿರುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಕ್ಕಳನ್ನ ಆಶೀರ್ವದಿಸು, ಆರೋಗ್ಯ ಸ್ವಸ್ಥತೆಗಳನ್ನ ಅನುಗ್ರಹಿಸು, ಕೃಪೆಗಳನ್ನ ಒದಗಿಸಿ ಪರಿಪೂರ್ಣಗೊಳಿಸು. ಪರಿಶುದ್ಧಾತ್ಮರೇ ಸದಾ ಜೊತೆಯಿದ್ದು ಈ ಮಕ್ಕಳನ್ನ ಪೋಷಿಸು, ನಡೆಸು, ರಕ್ಷಿಸು, ಆಶೀರ್ವದಿಸು ದೇವ. ಯೇಸುವಿನ ನಾಮದಲ್ಲಿ ಸ್ತುತಿ ಘನ ಮಹಿಮೆಯನ್ನ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿರುವ ಒಂದೊಂದು ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್. ಜೋರ ಚಪ್ಪಲ ತಟ್ಟಿ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್.